ಜೀವಕ್ಕೆ ಜೀವ ಕೊಡುವಂತ ಜನ್ಮದ ಜೋಡಿಗೆ ಹಾಲು ಜೇನಿನಂತ ಆಲ್ ಟೈಮ್ ಜೋಡಿಗೆ ಜಸ್ಟ್ ಮ್ಯಾರಿಡ್ ಜಾಲಿ ಜೋಡಿಗೆ ಎಂಗೇಜ್ ಆಗಿರುವಂತ ಯಂಗ್ ಜೋಡಿಗೆ ಸರಸ ವಿರಸ ಸಮರಸವನ್ನ ಬೆಸೆದಂತಹ ಹಿರಿಯ ಜೋಡಿಗಳಿಗೆ ಮೋಸ್ಟ್ ವೆಲ್ಕಮ್ ಟು ಜೋಡಿ ನಂಬರ್ 1 ಸೀಸನ್ 2. Co-presented by Asian Paints, Horlicks Women's Plus, co-powered by Gold Winner, special partner Arun Ice Cream, digital streaming partner ZEE5. ಆರಂಭದಿಂದಲೂ ಇಲ್ಲಿನವರೆಗೆ ಜೋಡಿ ನಂಬರ್ 1 ಸೀಸನ್ 2 ನನ್ನ ನೀವು ಗೆಲ್ಲಿಸ್ತಾನೆ ಬಂದಿದ್ದೀರಾ. ನಿಮ್ಮ ಆಶೀರ್ವಾದವನ್ನ ಕೊಡ್ತಾನೆ ಬಂದಿದ್ದೀರಾ. ನಿಮ್ಮೆಲ್ಲ ಆಶೀರ್ವಾದವೇ ಈ ಗೆಲುವು. ಇಷ್ಟು ವಾರ ನಮ್ಮ ಜೋಡಿಗಳು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾನೆ ಬಂದಿದ್ದಾರೆ. ನಮ್ಮನ್ನೆಲ್ಲ ನಗ್ಸಿದ್ದಾರೆ, ಕುಣಿಸಿದ್ದಾರೆ, ಅಳಿಸಿದ್ದಾರೆ. ಎಲ್ಲದರ ಜೊತೆ ನಾವೆಲ್ಲ ಜೋಡಿಗಳು ಫಿನಾಲೆಗೆ ಹತ್ರ ಆಗ್ತಿದ್ದಾರೆ. ಇವತ್ತಿನ ಸಂಚಿಕೆ ಕ್ವಾರ್ಟರ್ ಫೈನಲ್ಸ್, ಗ್ರ್ಯಾಂಡ್ ಫಿನಾಲೆಗೆ ಇನ್ನು ಕೇವಲ 2 ಮೆಟ್ಟಲುಗಳು ಮಾತ್ರ. ಕ್ವಾರ್ಟರ್ ಫೈನಲ್ಸ್ ನೆಟ್ಟಿಗೆ ಬರ್ಬೋದಾಗಿತ್ತಲ್ಲ. ನೀವು ಏನ್ರಿ ಅವತಾರ ನಿಮ್ದು? ನೆಟ್ಟಿಗೆ ಬರಕ್ಕಾಗಲ್ಲ ಶ್ವೇತು, ಯಾಕೆ? ನಾವು ಸೊಟ್ಟಿಗೆ ಬರ್ಬೇಕಾಗಿರೋದು. ಯಾಕಂದ್ರೆ ನೀನ್ ಹೇಳಿದ್ಯಲ್ಲ ಶ್ವೇತು, ಇವತ್ತು ಕ್ವಾರ್ಟರ್ ಫಿನಾಲೆ ಅಂತ. ಲಾಸ್ಟ್ ವೀಕ್ ಇಂದಾನೆ ನಾನು ಕ್ವಾರ್ಟರ್ ಹಾಕೊಂಡು ನಾನು ನನ್ನ ಟೀಮ್ ಶುರು ಮಾಡ್ಕೊಂಡು ಖಾಲಿ ಬಾಟ್ಲುಗಳನ್ನ ಬಿಸಾಡದೆ ಬಾಟ್ಲಲ್ಲೇ ಹಾರ ಮಾಡ್ಕೊಂಡು ಹಾಕ್ಸ್ಕೊಂಬಂದಿದ್ದೀನಿ ಶ್ವೇತು. ಕ್ವಾರ್ಟರ್ ಫೈನಲ್ಸ್ ಅಂತಂದ್ರೆ ಆಕ್ಚುಲಿ ಫಿನಾಲೆಗಿಂತ ಮೊದಲು ಬರುವಂತ ಒಂದು ರೌಂಡ್ ಇದು. ಹೌದಾ? ನಾನು ರಾತ್ರಿ ಫೋನ್ ಮಾಡ್ತೀನಿ ಪ್ರೇಮ್ ಅವ್ರಿಗೆ, ಸರ್ ಕ್ವಾರ್ಟರ್ ಫೈನಲ್ಸ್ ಏನ್ ಮಾಡ್ಬೇಕು ಅಂತ ಕೇಳಿದೆ. ಏನಿಲ್ಲ ಮಗ, ಕ್ವಾರ್ಟರ್ದು ಬಾಟ್ಲುಗಳು ತಗೊಂಡು ಚೆನ್ನಾಗಿ ಹಾಕೊಂಡು ಬಂದ್ಬಿಟ್ರೆ ಅದೇ ಕ್ವಾರ್ಟರ್ ಫೈನಲ್, ಅದ್ರಲ್ಲಿ ಸಂಭ್ರಮ ಮಾಡೋದು ಅಂದ್ರು. ಆ ಕ್ವಾರ್ಟರ್ ಬದುಕನ್ನೇ ತ್ಯಾಗ ಮಾಡಿಸುತ್ತೆ. ಆದ್ರೆ ಇವತ್ತಿನ ಕ್ವಾರ್ಟರ್ ಬದುಕಲ್ಲಿ ತ್ಯಾಗದ ಕಥೆಯನ್ನು ಹೇಳುತ್ತೆ ಶ್ವೇತು. ನಿಜವಾಗ್ಲೂ ಕುರಿ, ಲೈಫಲ್ಲಿ ಫೈನಲ್ಸ್ ಹತ್ರ ಬರ್ತಾ 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 ಫೈನಲಿ ಒಂದು ಸತ್ಯನ ನೀವ್ ಹೇಳಿದ್ದೀರಾ ನೋಡಿ. ಆದ್ರೂ ಕುರಿ, ನೀವು ನನ್ಗೋಸ್ಕರ ಏನು ತ್ಯಾಗ ಮಾಡ್ಲಿಲ್ವಲ್ಲ ಅಂತ ನನ್ಗೆ. ಏನ್ ಹೇಳ್ತಾ ಇದೀಯ ಶ್ವೇತು? ನಾನು ನಿನ್ಗೇನು ತ್ಯಾಗನೇ ಮಾಡಿಲ್ವಾ? ನೋ. ಏನ್ ಮಾತು ಅಂತ ಮಾತಾಡ್ತಾ ಇದೀಯಾ? ನಿಂತು ನಿಂತು ಕಾಲ್ ನೋವ್ತಾ ಇದ್ರುವೆ ಶೋಗೋಸ್ಕರ ಮೊಣಕಾಲನ್ನೇ ತ್ಯಾಗ ಮಾಡಿದೀನಿ ಶ್ವೇತು. ನಾವಿಬ್ರು ಜೊತೆಯಲ್ಲಿ ಆಂಕರಿಂಗ್ ಮಾಡ್ತಾ ಇದ್ರು, ಇದುವರೆಗೂ ಒಂದು ಹಗ್ಗನ್ನು ಕೊಡದೆ ಹಗ್ಗನ್ನೇ ತ್ಯಾಗ ಮಾಡಿದಂತ ತ್ಯಾಗಮಯಿ ನಾನು. ಒಂದು ಮುತ್ತನ್ನು ನಿನಗೆ ಕೊಡದೆ ಮುತ್ತನ್ನೇ ತ್ಯಾಗ ಮಾಡಿದ್ದೀನಿ ಶ್ವೇತು. ಇಷ್ಟೆಲ್ಲ ತ್ಯಾಗ ಮಾಡಿರೋ ಈ ತ್ಯಾಗಮಯಿನ ತ್ಯಾಗ ಮಾಡಿಲ್ಲ 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 ಅಂತ. ಕನ್ನನಂತೆ ನೀದಾನಿಯಾದೆ, ಇನ್ನೊಂದು ಜೀವಕ್ಕೆ ಆಧಾರವಾದೆ. ಗಂಡಸರಲ್ಲಿ ತ್ಯಾಗ ಮಾಡಿರೋದು ರಮೇಶ್ ಅರವಿಂದ್ ಅವ್ರು ಆದ್ಮೇಲೆ ನಾನೇ ಶ್ವೇತು, ನಾನೇ. ನೋ ನೋ ಚಾನ್ಸೇ ಇಲ್ಲ. ತ್ಯಾಗದಲ್ಲಿ ಹೆಣ್ಣೆ ಮೇಲು ಅನ್ನೋದಕ್ಕೆ ಕಾವ್ಯ ಪಿಕ್ಚರ್ ಅಲ್ಲಿ ಸುಧಾರಾಣಿ ಅವರಿದಾರಲ್ಲ, ಅವರೇ ಸಾಕ್ಷಿ ಕುರಿ, ಅವರೇ ಸಾಕ್ಷಿ. ಶ್ವೇತು, ತ್ಯಾಗದಲ್ಲಿ ಗಂಡಸೇ ಹೆಚ್ಚು ಅಂತ ಬಂಧನ ಪಿಕ್ಚರ್ ಅಲ್ಲಿ ವಿಷ್ಣು ಸರ್ ತೋರಿಸಿದ್ದಾರೆ ಶ್ವೇತು, ತೋರಿಸಿದ್ದಾರೆ. ಕರೆಕ್ಟ್, ಅವರು ತೋರಿಸಿದ್ದಾರೆ. ಆದ್ರೆ ಈ ಹಾಡ್ ಕೇಳಿ, ಈಗ ಬರುತ್ತಲ್ಲ ಆ ಹಾಡು, ನನ್ನ ಫೀಲಿಂಗ್ ಏನು ಅಂತ ನಿಮ್ಗೆ ಅರ್ಥ ಆಗುತ್ತೆ. ತ್ಯಾಗ ಮಾಡೋದ್ರಲ್ಲಿ ಹೆಣ್ಣು ಹೆಚ್ಚ ಗಂಡು ಹೆಚ್ಚ ಅಂತ ತೀರ್ಮಾನ ಇವತ್ತು ಮಾಡೋಣ ಕುರಿ. ಅದಕ್ಕೂ ಮೊದಲು ಸೋಫಾ ಮೇಲೆ ಕೈ ಇಟ್ಕೊಳ್ಳೋದನ್ನೇ ತ್ಯಾಗ ಮಾಡಿರೋ ಅಕ್ಕ. ತನ್ನ ಮುದ್ದಿನ ತಮ್ಮನಿಗಾಗಿ ಶ್ವೇತಾ ನಿಟ್ಟಿದ್ದಾರೆ ನನ್ನ ಪಕ್ಕ. ತಮ್ಮನ ಕಾಟ ಸಹಿಸಿ 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 ಥೂ ಥೂ ಅಂತ ಬೈಯದನ್ನೇ ಬಿಟ್ಟಿರೋ ತ್ಯಾಗಮಯಿ ನಮ್ಮ ಮಾಳ್ವಿ ಅಕ್ಕ. ಸ್ವಾಗತ ಸುಸ್ವಾಗತ.
ನಾನು ಪ್ರೇಮ್ ಅವ್ರನ್ನ ವೆಲ್ಕಮ್ ಮಾಡ್ಲಾ? ಇಲ್ಲ ಇಲ್ಲ ಇಲ್ಲ, ನಾನು ತುಂಬಾ ನೊಂದಿದ್ದೀನಿ. ನೋಯಿಸ್ಬಿಟ್ಟಿದ್ಯಾ ಶ್ವೇತು? ಅದಕ್ಕೋಸ್ಕರ ಪ್ರೇಮ್ ಅವ್ರ ಲೀಡು ನಂದೇ ಇವತ್ತು. ಸರಿ, ನಿಮ್ಗೋಸ್ಕರ ಆ ಲೀಡ್ನು ನಾನು ತ್ಯಾಗ ಮಾಡ್ತಾ ಇದ್ದೀನಿ ಬಿಡಿ. ಪ್ರೀತಿ ಅವ್ರದ್ದು, ತ್ಯಾಗ ನಂದು, ಹಾಡ್ ನಂದು, ಡುಯೆಟ್ ಅವ್ರದ್ದು, ಪಂಚ್ ನಂದು, ಸಂಚ್ ಅವ್ರದ್ದು, ಮುತ್ತು ನಂದು, ಸರ್ದಿ ಅವ್ರದ್ದು. ಇವತ್ತಿಗೆ ಕೊನೆ ಶ್ವೇತಾ ನಂದು, ದಿವ್ಯ ಜ್ಯೋತಿ ನಿಮ್ದು. ಲೆಟ್ಸ್ ವೆಲ್ಕಮ್ ಸೋಫಾ ಮೇಲೆ ಕೂತಿರೋ ದಿವ್ಯ ಜ್ಯೋತಿ ಅವರ ಪ್ರೀತಿಯ ಗಂಡ ಲವ್ಲಿ ಸ್ಟಾರ್ ಪ್ರೇಮ್ ಅವರೇ, ನಮ್ಮೆಲ್ಲ ಜೋಡಿಗಳು ಇವತ್ತು ಬದುಕಿನ ತ್ಯಾಗದ ಕಥೆಗಳನ್ನ ಈ ವೇದಿಕೆ ಮೇಲೆ ಹೇಳೋದಕ್ಕೆ ಹೊರಟಿದ್ದಾರೆ. ನಿಮ್ಮ ಮಾತು. ತುಂಬ ಎಕ್ಸೈಟಿಂಗ್ ಆಗಿದ್ದೀನಿ ನಾನು. ಯಾಕಂದರೆ ನಮ್ಮ ಬಗ್ಗೆ ನಾವೇ ಹೇಳ್ಕೊಳ್ಳೋದಕ್ಕಾಗಲ್ಲ, ಅವ್ರ ಬಗ್ಗೆ ಅವ್ರು ಹೇಳ್ಕೊಳ್ಳೋದಕ್ಕಾಗಲ್ಲ. ಒಬ್ಬರು ತ್ಯಾಗದ ಬಗ್ಗೆ ಇನ್ನೊಬ್ರು ಹೇಳ್ಕೊಂಡ್ರೆ ಅದಕ್ಕೊಂದು ಅರ್ಥ ಇರುತ್ತೆ, ನಿಜವಾದ ಅರ್ಥ ಇರುತ್ತೆ. ಆಮೇಲೆ ಆ ತ್ಯಾಗ ಒಬ್ಬರಿಂದ ಒಬ್ರು ಏನಾಗಿದೆ ಅನ್ನೋದನ್ನ ಹೇಳ್ಕೋಬೇಕು. ಆಗ್ಲೇನೆ ಒಬ್ರನ್ನೊಬ್ರು ಎಷ್ಟು ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಗೊತ್ತಾಗೋದು. ಸೊ ಹಾಗಾಗಿ ಬಹಳ ವಿಶೇಷವಾದಂಥ ರೌಂಡ್ ಇದು. ಕಾಯ್ತಾ ಇದ್ದೀನಿ ಯಾರ್ಯಾರ ತ್ಯಾಗ ಎಷ್ಟೆಷ್ಟು ಮಟ್ಟಿಗಿದೆ ಅನ್ನೋದನ್ನ ಕೇಳೋದಕ್ಕೆ. ಮಾಲ್ವಿಕಾಮ, ಜೋಡಿ ಅಂದಮೇಲೆ ಸಹಜವಾಗಿ ತ್ಯಾಗ ಅನ್ನೋದು ಇದ್ದೇ ಇರುತ್ತೆ ಅಂತ ಅಂದ್ಕೋತೀನಿ. ಹೌದು, ಹೊಂದಾಣಿಕೆ ಮಾಡ್ಕೊಳ್ಳೋಕ್ಕೆ ನಮಗೆ ಬೇಕಾಗಿರುವ, ನಮಗಿಷ್ಟ ಇರೋ ಬಹಳ ವಿಷಯಗಳನ್ನ ಬಿಟ್ಕೊಡ್ಬೇಕಾಗತ್ತೆ. ಆ ಬಿಟ್ಕೊಡೋದು ಒಂದು ರೀತಿಯ ತ್ಯಾಗನೇ. ಅಂದರೆ ನಮ್ಮಲ್ಲಿ ಇರುವಂತಹ ನಮ್ಮದೇ ಕೆಲವು ಸಹಜ ಗುಣಗಳಿರುತ್ತೆ, ಆ ಗುಣಗಳನ್ನು ಕೆಲವು ಸರ್ತಿ ತ್ಯಾಗ ಮಾಡುವಂತಹ ಪರಿಸ್ಥಿತಿ ಬರುತ್ತೆ. ಯಾಕೆಂದ್ರೆ ಆ ಜೋಡಿ ಸಲಾಮತ್ತಾಗಿರ್ಬೇಕು, ಚೆನ್ನಾಗಿರ್ಬೇಕು, ಇಬ್ರು ಒಟ್ಟಿಗಿರ್ಬೇಕು ಅನ್ನೋ ಕಾರಣಕ್ಕೆ. ಆದರೆ ಪ್ರೀತಿಗೋಸ್ಕರ ಮಾಡೋ ತ್ಯಾಗ ಇದೆಯಲ್ಲ, ಅದು ಬೇಜಾರಿಗಿಂತ ಖುಷಿನ ಜಾಸ್ತಿ ಕೊಡುತ್ತೆ. ಯಾವತ್ತೋ ಒಂದು ದಿನ ಕೂತು ಮೆಲ್ಕು ಹಾಕಿದಾಗ ಇಬ್ರಿಗೂ ಆ ತ್ಯಾಗದಿಂದ ಸಂತೋಷನೇ ಹೆಚ್ಚಿರುತ್ತೆ. ಇವತ್ತು ಅವರ ತ್ಯಾಗದ ಕಥೆಗಳನ್ನ ಕೇಳೋಕೆ ನಾನು ಬಹಳ ಉತ್ಸುಕಲಾಗಿದ್ದೀನಿ. ಥ್ಯಾಂಕ್ ಯು ಮಾಲ್ವಿಕಾಮ. ಶುರು ಮಾಡೋಣ ಈ ವಾರದ ಸುತ್ತು, ಪ್ರೀತಿ ಪ್ರೇಮ ತ್ಯಾಗ. ಶ್ವೇತು, ಶ್ವೇತು, ಕುರಿ ಕೇಳಿಸ್ತಾ ಇದೆ, ಹೇಳಿ. ಎಲ್ಲಿದೆಯಾ ಶ್ವೇತು? ಎಲ್ಲಿಂದ ಮಾತಾಡ್ತಾ ಇದೀಯ? ಬರೀ ಆಕಾಶವಾಣಿ ಕೇಳ್ದಂಗೆ ಕೇಳಿಸ್ತಾ ಇದೆ ಅಷ್ಟೇ. ಹೌದು, ನೆಮ್ಮದಿಯಾಗಿ ಕೂತಿದ್ದೀನಿ, ನಿಮ್ಮ ಕಾಟ ನನಗಿಲ್ಲ. ಅಯ್ಯೋ ಶ್ವೇತು, ಇಷ್ಟು ದಿನ ಜೊತೆಲೇ ನಿಂತ್ಕೊಂಡು ಆಂಕರಿಂಗ್ ಮಾಡ್ತಾ ಇದ್ದೋ, ಇವಾಗ ಬೇರೆ ಬೇರೆ ಕೂತಿದೀವಲ್ಲ ಶ್ವೇತು. ಅಲ್ಲ, ಈ ಗೋಡೆ ಯಾಕೆ ಅಂತ, ಈ ಸಪ್ರೇಟ್ ಆಗಿ ಕೂತಿರೋದು ಯಾಕೆ? ಎಲ್ಲದಕ್ಕೂ ಒಂದು ಅರ್ಥ ಇದೆ ಕುರಿ. ಇವತ್ತೇನ್ ಹೇಳಿ ಕತೆ? ಅದೇ ತ್ಯಾಗದ ಕಥೆಗಳನ್ನ ಮಾತಾಡ್ತೀವಿ ಅಂತ ಹೇಳಿದ್ದು. ಹಾ, ತ್ಯಾಗಕ್ಕೆ ಮಾತನ್ನೋದಿಲ್ಲ. ಎಷ್ಟೋ ತ್ಯಾಗಗಳು ಹೇಳ್ದೆ ಹಾಗೆ ಉಳ್ಕೊಂಡ್ಬಿಟ್ಟಿರುತ್ತೆ. ಆದ್ರೆ ಪ್ರತಿಯೊಂದು ತ್ಯಾಗದಲ್ಲೂ ಒಂದು ಸಂಕಷ್ಟ ಇರುತ್ತೆ, ಒಂದು ನಂಬಿಕೆ ಇರುತ್ತೆ. ಆ ನಂಬಿಕೆನೇ ಜೀವನ ಆಗಿರುತ್ತೆ. ತ್ಯಾಗದ ಮಾತುಗಳನ್ನ ಒಬ್ರು ಮುಖ ಒಬ್ರು ನೋಡ್ಕೊಂಡು ಹೇಳೋದಲ್ಲ, ಅದು ಮನ್ಸಿನ ಮಾತು. ಇವತ್ತಿನ ಸಂಚಿಕೆ ವಿಶೇಷ ಏನು ಅಂತಂದ್ರೆ, ನಮ್ಮ ಜೋಡಿಗಳು ಅವರವರ ತ್ಯಾಗದ ಕತೆಗಳನ್ನ ಇಲ್ಲಿ ನಾವು ಚೇರಲ್ಲಿ ಅಲ್ಲಿ ಕೂತು ಅವರವರ ತ್ಯಾಗದ ಕತೆಗಳನ್ನ ಹೇಳ್ತಾ ಹೋಗ್ತಾರೆ. ಒಬ್ರು ಮುಖ ಒಬ್ರು ನೋಡ್ಕೊಳ್ಳೋದಿಲ್ಲ, ಆದ್ರೆ ಒಬ್ಬರ ಮನಸ್ಸು ಇನ್ನೊಬ್ಬರಿಗೆ ಅರ್ಥ ಆಗ್ತಾ ಇರುತ್ತೆ. ಆ ಮನ್ಸು ಬಿಚ್ಚಿ ಮಾತಾಡಿದಾಗ ಒಂದು ಸಂತೃಪ್ತ ಜೀವನ ಸಿಗುತ್ತೆ. ಅದಕ್ಕೋಸ್ಕರನೇ ಈ ಒಂದು ಅವಕಾಶವನ್ನ ನಾವು ನಮ್ಮ ದಂಪತಿಗಳಿಗೆಲ್ಲ ಮಾಡ್ಕೊಡ್ತಾ ಇರೋದು. ಶ್ವೇತು, ಇಲ್ಲೇನೋ ಒಂದು ಗೋಡೆ ಇದೆ, ಇಲ್ಲಿ ನನ್ನ ಬಲ್ಭಾಗದಲ್ಲಿ ಒಂದು ಫ್ರೇಮ್ ಇದೆ ಶ್ವೇತು. ಎಲ್ಲ ಖಾಲಿಯಾಗಿದೆ ಆ ಫ್ರೇಮು. ಇದೇನು ಅಂತ ಗೊತ್ತಾಗ್ಲಿಲ್ಲ. ಅದೇ ಈ ಸಂಚಿಕೆ ವಿಶೇಷ ಕುರಿ. ಏನದು ಶ್ವೇತು? ನಮ್ಮ ಜೋಡಿಗಳೆಲ್ಲ ಅವರ ತ್ಯಾಗದ ಕತೆಗಳನ್ನ ಹೇಳಿ ಆದ ಮೇಲೆ ಈ ಕ್ಷಣದಲ್ಲಿ ನೀವು ಒಂದು ವಿಷಯವನ್ನ ತ್ಯಾಗ ಮಾಡೋದಾದ್ರೆ ಅದು ಏನು ಅಂತ ಕೇಳ್ತೀವಿ. ಆಗ ಅವರು ಆ ಪ್ರೇಮ ಬರಹದಲ್ಲಿ ಅವರು ಅದನ್ನ ಬರೆದು ಅವರ ಹೆಂಡತಿಗೋ ಅಥವಾ ಗಂಡನಿಗೋ ಅದನ್ನ ಸಮರ್ಪಿಸ್ಬೇಕು, ಅದನ್ನ ಕಾಣಿಕೆಯಾಗಿ ಕೊಡ್ಬೇಕು. ಅದ್ಭುತವಾದ ಉಡುಗೊರೆ ಶ್ವೇತು. ಶ್ವೇತು, ಈಗ ಮೊದಲನೇ ಜೋಡಿ ಯಾರು ಬರ್ತಾ ಇದ್ದಾರೆ ಶ್ವೇತು? ಇವರು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬದುಕುವಂತ ಜೋಡಿ. ಬದುಕಿನ ಸಂಕಷ್ಟದಲ್ಲಿ ಇಬ್ರು ತ್ಯಾಗವನ್ನ ಮಾಡಿ ಬದುಕನ್ನ ಕಟ್ಟಿಕೊಂಡಂತ ಬಂಗಾರದಂತ ಜೋಡಿ. ಸ್ವಾಗತಿಸಿ ಪಾಪ ಪಾಂಡು ಖ್ಯಾತಿಯ ಚಿದಾನಂದ್ ಸರ್ ಹಾಗೂ ಅವರ ಮುದ್ದಿನ ಶ್ರೀಮತಿ ಕವಿತಾ ಮೇಡಮ್.
ಕವಿತಾ, ಹಾಂ, ಯಾಕೋ ಗೊತ್ತಿಲ್ಲ, ನನಗೆ ತುಂಬ ಭಯ ಆಗ್ತಾ ಇದೆ ಕವಿತಾ. ಯಾಕೆ ಹೇಳಿ? ಇಷ್ಟು ದಿನ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನಾನು ಮಾತಾಡ್ತಾ ಇದ್ದೆ, ನಿನ್ನ ಮುಖದ ಹತ್ರ ಮುಖ ತಂದು ಮಾತಾಡ್ತಾ ಇದ್ದೆ. ಆದರೆ ಇವತ್ತು ದೂರ ಇಟ್ಟು ನಾನು ಮಾತಾಡಬೇಕು. ಅದು ಏನೋ ಗೊತ್ತಿಲ್ಲ, ಈ ಗೋಡೆ ಅನ್ನೋದು ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಪಾತ್ರ ಅಂತ ಅನಿಸ್ತಾ ಇದೆ ನನಗೆ. ನಿನಗೆ? ಇಲ್ಲ, ಇನ್ನೊಂದೇನೆಂದರೆ ಈ ಗೋಡೆಯಿಂದ ನಾವು ಎಷ್ಟು ಮನಸ್ಸಿಂದ ಅರ್ಥ ಮಾಡ್ಕೊಂಡಿದ್ದೀವಿ ಅಂತ ತುಂಬ ತಿಳ್ಕೊಂಡಿದ್ದೀನಿ. ನಿನಗೆ ಗೊತ್ತೇ ಇದೆ ನನ್ನ ಜೀವನದಲ್ಲಿ ನೀನು ಎಷ್ಟು ಸಾಥ್ ಕೊಟ್ಕೊಂಡು ಬಂದಿದ್ದೀಯ ಅಂತ. ಈ ಗೋಡೆ ಜ್ಞಾಪಕ ಬರ್ತಾ ಇದೆಯಾ ಕವಿತಾ? ಹೌದು ಹೌದು. ಅಲ್ಲಿಂದ ನಾನು ಹೇಳ್ತೀನಿ, ಮನೆ ಅನ್ನುವಂಥ ಕನಸನ್ನ ನಾವು ಶುರು ಮಾಡಿದ್ವಿ. ಮನೆ ಕಟ್ಟಬೇಕಾದ್ರೆ ಒಡವೆಗಳನ್ನ ಕೊಡೋದು ಸಾಮಾನ್ಯ. ಆದರೆ ಕೊನೆ ಗಳಿಗೆನಲ್ಲಿ ನೀನು ತಾಳಿ ಚೈನೇ ಬಿಚ್ಚಿಕೊಟ್ಟಿದ್ದೆ, ಜ್ಞಾಪಕ ಇದೆಯಾ? ಒಂದು ಚೂರು ಮಾತಾಡದೆ ನಿಮ್ಮಮ್ಮ ಪ್ರೀತಿಯಿಂದ ಕೊಟ್ಟಿದ್ದು ಆ ಗುಂಡುಗಳು, ಇದನ್ನೆಲ್ಲ ಯಾವುದೂ ಹೇಳದೆ ಕೇಳದೆ ತಗೊಂಬಂದು ನನ್ನ ಕೈ ಕೊಟ್ಟೆ. ನೀನು ಹೇಳಿದ್ದು ಒಂದೇ, ಇದು ಮುಖ್ಯ ಅಲ್ಲ, ನಮ್ಮ ಮನೆ ಕಟ್ತಾ ಇದ್ದೀವಲ್ಲ ಆ ಕನಸಿನ ಗೋಪುರನೇ ನನಗೆ ಮುಖ್ಯ ಅಂತ ನಾನು ಹೇಳಿದೆ. ನನಗೆ ಗ್ಯಾರಂಟಿ ಇತ್ತು ಏನಂದರೆ ನೀವು ನನ್ನ ಕೊನೆ ತನಕ ಚೆನ್ನಾಗಿ ನೋಡ್ಕೊತೀರಾ ಅಂತ. ಆ ಬಂಗಾರದಿಂದ ನನಗೆ ಯಾವ ಆಸಕ್ತಿನೂ ಇರಲಿಲ್ಲ. ಸೊ ಹಂಗಾಗಿ ನಮ್ಮಿಬ್ರಿಗೋಸ್ಕರ ಮಾಡಿರೋದದು. ಆದರೆ ನೀನು ನನ್ನ ಜೀವನದಲ್ಲಿ ಬಂದಾಗ ನೀನು ಯಾವ ಕನಸನ್ನ ಆಗಲಿ ಆಸೆಗಳನ್ನಾಗಲಿ ಏನೂ ಕೇಳಲಿಲ್ಲ. ಆ ಮನೆ ಮಾರಬೇಕು ಅಂತ ನಾನು ನೀನು ಹೇಳಿದಾಗ ನೀನು ಕಣ್ಣೀರು ಹಾಕಿದೆ. ಆದರೆ ಆ ಕಣ್ಣೀರನ್ನ ಒರೆಸೋವಂಥ ಶಕ್ತಿ ನನ್ನಲ್ಲಿ ಇರಲಿಲ್ಲ. ಸಾರಿ ಕವಿತಾ. ಇಲ್ಲ ಇಲ್ಲ, ಸಾರಿ ಕೇಳೋ ಅಗತ್ಯನೇ ಇಲ್ಲ. ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತಾ ಇದ್ದೀನಿ, ನಾವು ಚೆನ್ನಾಗಿದ್ದರೆ ಈ ಥರ ಮನೆಗಳು ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ನೀನು ಎಷ್ಟೋ ಸಲ ಹೇಳಿದೆ ಇನ್ನೊಂದು ಜಾಗ ತಗೊಳ್ಳೋಣ, ಇನ್ನೊಂದು ಮನೆ ಕಟ್ಟೋಣ ಅಂತ. ಆದರೆ ನನಗೆ ಒಂದೇ ಒಂದಿದ್ದದ್ದು, ನನ್ನ ಮಕ್ಕಳನ್ನ ಓದಿ ವಿದ್ಯಾಭ್ಯಾಸ ಮಾಡಿಸ್ಬೇಕು ಅಂತ. ಆ ದುಡ್ಡನ್ನು ಹಾಗೆ ಇಡೋಣ, ಯಾಕಂದರೆ ಒಂದಿಷ್ಟು ಸಾಲ ತೀರಿಸಿದೆ, ಒಂದಿಷ್ಟು ಹಣ ಉಳಿದಿತ್ತು, ಅದನ್ನು ಮಕ್ಕಳ ಅಭ್ಯಾಸಕ್ಕೆ ಇಡೋಣ ಅಂತ ನಾನು ಹೇಳಿದೆ. ನೀನು ಯಾವುದು ಯೋಚನೆ ಮಾಡಿದೆ, ಎದುರು ವಾದ ಮಾಡಿದೆ, ನೀನು ಒಪ್ಕೊಂಡಿಲ್ಲ. ಅದು ನಿನ್ನ ದೊಡ್ಡ ಗುಣ ಕವಿತಾ. ನಿನಗಿದ್ದು ಚೆನ್ನಾಗಿ ಓದಬೇಕು ಅಂತದ್ದು ಇತ್ತು ಅಲ್ವಾ? ಅಚಾನಕ್ಕಾಗಿ ನಾನು ಬಂದಾಗ ನಮ್ಮಿಬ್ಬರು ಮದುವೆ ಮಾತುಕತೆ ಆಯಿತು. ನೀನು ನನಗೋಸ್ಕರ ಎಂಥ ದೊಡ್ಡ ತ್ಯಾಗ ಮಾಡಿದೆ ಗೊತ್ತಾ? ಹೇಳ ಅದನ್ನು. ಏನು ಹೇಳಿ? ನೀನು 7ನೇ ಕ್ಲಾಸ್ನಲ್ಲಿ ಡಿಸ್ಟಿಂಕ್ಷನ್ ಮಾಡಿದೆ. ಅದಾದಮೇಲೆ ನೀನು ಓದನ್ನೇ ನನಗೋಸ್ಕರ ತ್ಯಾಗ ಮಾಡಿದೆ. ಇವತ್ತಿನವರೆಗೂ ನೀನು ಓದಿರೋದು 7ನೇ ಕ್ಲಾಸ್ ಮಾತ್ರ. ಅದನ್ನು ಎಲ್ಲರೂ ಇಷ್ಟಪಡ್ತಾರೆ, ಓದಬೇಕು, ವಿದ್ಯಾವಂತರಾಗಬೇಕು ಅಥವಾ ಕೆಲಸ ಮಾಡಬೇಕು ಅಂತ. ನಾನು ಇವತ್ತು ಹೇಳ್ಕೊತಾ ಇದ್ದೀನಿ ಕವಿತಾ, ನೀನು ಓದಿರೋದು 7ನೇ ಕ್ಲಾಸ್ ಆದ್ರೂ ಕೂಡ ಜೀವನದಲ್ಲಿ ಅನುಭವದ ವಿದ್ಯೆ ಇದೆಯಲ್ಲ, ಅದಕ್ಕಿಂತ ದೊಡ್ಡ ವಿದ್ಯೆ ಯಾವುದೂ ಇಲ್ಲ. ನೀನು 7ನೇ ಕ್ಲಾಸ್ ಓದಿರೋ ವಿದ್ಯೆನ ಇವತ್ತು ನೀನು ದೊಡ್ಡ ಡಿಗ್ರಿ ತೊಗೊಂಡಷ್ಟು ನನಗೆ ಖುಷಿ ಆಗ್ತಾ ಇದೆ ಕವಿತಾ. ಅದಕ್ಕೆಲ್ಲ ಕಾರಣ ನೀವೇ. ಅಮ್ಮ ಹಾಸಿಗೆ ಹಿಡಿದಾಗ ಎಲ್ಲಾದರೂ ಹೋಗೋಣ ಅಂತ ಹೇಳಿದಾಗ, ಇಲ್ಲ, ನಾನು ಅತ್ತೆ ಬಿಟ್ಟು ನಾನು ಎಲ್ಲೂ ಬರೋದಿಲ್ಲ ಅಂತ ನೀನು ಹೇಳ್ತಾ ಇದ್ದೆ. ಅಂದರೆ ಯಾಕಂದರೆ ನನ್ನ ಕರ್ತವ್ಯ ಆಗಿತ್ತು, ನನ್ನ ಜವಾಬ್ದಾರಿ ಆಗಿತ್ತು. ಜವಾಬ್ದಾರಿ ಅಂತ ಸುಮ್ಮನೆ ಮಾತನ್ನ ಜಾರಿಸ್ತಾ ಇದೆಯಾ ಕವಿತಾ? ನಿನ್ನ ಲೆಕ್ಕದಲ್ಲಿ ಅದು ಜವಾಬ್ದಾರಿ, ಆದರೆ ನನ್ನ ಲೆಕ್ಕದಲ್ಲಿ ನಿನ್ನ ದೊಡ್ಡ ತ್ಯಾಗ ಅದು. ನಮ್ಮ ಅಮ್ಮನಿಗೋಸ್ಕರ ಮಾಡೋ ದೊಡ್ಡ ತ್ಯಾಗ, ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ ಅದನ್ನು. ಆಮೇಲೆ ಇನ್ನೊಂದು ದೊಡ್ಡ ತ್ಯಾಗ ಮಾಡಿದ್ಯಾ ಕವಿತಾ ನೀನು, ಜ್ಞಾಪಕ ಇದೆಯಾ? ಗೊತ್ತಾಗ್ತಿಲ್ಲ. ಗೊತ್ತಾಗ್ತಾ ಇಲ್ವಾ? ನಿನ್ನ ಹೆಂಡತಿ ಸ್ಥಾನನ ನೀನು ಬಿಟ್ಕೊಟ್ಬಿಟ್ಟು ಶ್ರೀಮತಿಗೆ ಆ ಸ್ಥಾನ ಕೊಟ್ಟಿದ್ಯಾ? ಜ್ಞಾಪಕ ಇದೆಯಾ? ಜ್ಞಾಪಕ ಇದೆಯಾ? ನೆನ್ಪಿದೆ. ಯಾವುದೇನು? ಪಾಪ ಪಾಂಡುನಲ್ಲಿ. ಪಾಪ ಪಾಡುವಲ್ಲಿ ಮನೆಗಿಂತ ಜಾಸ್ತಿ ನಾನು ಅಲ್ಲೇ ಸಂಸಾರ ಮಾಡ್ತಾ ಇದ್ದೆ ಅಲ್ವಾ? ಅದು ನಿಜವಾಗ್ಲೂ ಹೇಳ್ತೀನಿ ಕವಿತಾ, ನಿನ್ನ ಜೊತೆಯಲ್ಲಿ ಹೇಗೆ ನಡಿಬೇಕು ಅಂತ ಎಷ್ಟೋ ಟ್ರಿಕ್ಸ್ಗಳನ್ನ ನಾನು ಅಲ್ಲಿ ಕಲ್ತಿದ್ದೀನಿ. ಹೆಂಗೆ ಸುಳ್ಳು ಹೇಳಬೇಕು, ಇನ್ನು ಹೆಂಗೆ ಸಮಜಾಯಿಸಿ ಮಾಡಬೇಕು ಅಂತ. ಅದಕ್ಕೆಲ್ಲ ಯಾರ ಕಾರಣ ಗೊತ್ತಾ? ಶ್ರೀಮತಿ. ಆ ಶ್ರೀಮತಿ ಅಲ್ಲಪ್ಪ, ನನ್ನ ಶ್ರೀಮತಿ. ಕವಿತಾ, ನೀ ಚೆನ್ನಾಗಿದ್ದ ಕಾರಣ ಏನು ಗೊತ್ತಾ? ಏನು ಹೇಳಿ? ನನ್ನ ತ್ಯಾಗ. ಏನು ಮಾಡಿದ್ದೀರಾ ಅಂತ ತ್ಯಾಗ? ಏನು ಮಾಡಿದ್ದೀನಾ? ಹಲೋ, ನಿನ್ನ ಪಕ್ಕ ಕೂತ್ಕೊಂಡ ನಾನೇ ತಾನೇ ಡಲ್ ಕಾಣಿಸ್ತಾ ಇರೋದು, ಅದಕ್ಕೆ ಈ ಡಲ್ ಪಟ್ಟೆ ಹಾಕೊಂಬಂದಿರೋದು ನಾನು, ನೀ ಚೆನ್ನಾಗಿ ಕಾಣಲಿ ಅಂತ. ತುಂಬ
ತುಂಬ ಖುಷಿ ಆಯಿತು. ಅಂದರೆ ಪ್ರತಿಯೊಂದರಲ್ಲೂ ನೀವು ಯಾವಾಗಲೂ ನನ್ನ ಹಿಂದೆ ಇದ್ದೀರಾ ಅನ್ನೋದಕ್ಕೆ ಅದಕ್ಕೆ ನಾನು ಧೈರ್ಯವಾಗಿರೋ ಕಾರಣ ಆಗ್ತಿರೋದು. ಆದರೆ ಪ್ರೀತಿ ಮಾತ್ರ ಅದನ್ನು ಮರೆಯೋಕ್ಕಾಗೋದೇ ಇಲ್ಲ. ನೀನು ನನಗೋಸ್ಕರ ತ್ಯಾಗ ಮಾಡಿರೋದು ಆ ಪ್ರೀತಿ. ಈ ಪ್ರೀತಿಗೆ ನಾನು ಯಾವತ್ತೂ ಥ್ಯಾಂಕ್ಸ್ ಹೇಳ್ತೀನಿ ಕವಿತಾ. ಅಯ್ಯೋ, ಥ್ಯಾಂಕ್ಸ್ ಹೇಳಲ್ಲ ಬೇಡವಾ? ಬೇಡ ಬೇಡಲ್ಲ, ಇದು ಹಿಂಗೆ ಕಂಟಿನ್ಯೂ ಆಗ್ತಾ ಇರಲಿ. ಹೌದು. ಇಷ್ಟೊತ್ತು ನನ್ನ ಮಾತು ಕೇಳಿಸ್ಕೊಂಡೆಲ್ಲ, ಅದಕ್ಕೆ ಥ್ಯಾಂಕ್ಸ್. ಥ್ಯಾಂಕ್ ಯು. ನನ್ನ ಇದು ಮನಸ್ಸಿನ ಮಾತು ಕೇಳಿದ್ಕೂ ಥ್ಯಾಂಕ್ ಯು. ಇವಾಗ ಒಂದು ಕ್ವಶನ್ನು ಕೇಳಬಾರ್ದು ಈ ಸಮಯಕ್ಕೆ, ಆದರೂ ಕೇಳ್ತೀನಿ. ಅಕಸ್ಮಾತ್ ನನಗೇನಂದರೆ ನಿನ್ನೆ ನಾನು ಒಂಚೂರು ಹಣೆಗೆ ತಗಲ್ಸ್ಕೊಂಡೆ, ಆದರೂ ಅವ್ರಿಗೆ ತುಂಬ ತಡ್ಕೊಳಕ್ಕಾಗಲಿಲ್ಲ. ಅಂದರೆ ಅವ್ರಿಗವರೇ ಉದ್ವೇಗ ಆಗೋ ಸಿಟ್ಟು ಮಾಡ್ಕೊಳಕ್ಕೆ ಶುರು ಮಾಡಿಬಿಟ್ರು. ಅಂಥ ಸಂದರ್ಭದಲ್ಲಿ ನನಗೇನಾದರೂ ಹೆಚ್ಚು ಕಡಿಮೆ ಆದರೆ ಧೈರ್ಯಗೆಡಬಾರ್ದು ಅಂತ ಕೇಳ್ಕೊಳ್ತೀನಿ. ಜೀವನನೇ ಕಲ್ಪಿಸ್ಕೊಳಕ್ಕಾಗಲ್ಲ. ಅದು 7 ಜನ್ಮದ ಸಂಬಂಧ ಅನಿಸುತ್ತೆ. ಇನ್ನು 7 ಜನ್ಮಕ್ಕೂ ಇವರೇ ನನ್ನ ಜೊತೆಗೆ ಆಗಿರ್ತಾರೆ. ಮೌನವಾದ್ರಿ, ಮಾತಾದ್ರಿ, ಕಣ್ಣೀರಾದ್ರಿ. ಇದರಿಂದ ಏನಂದ್ರೆ ಒಬ್ರು ತ್ಯಾಗದ ಬಗ್ಗೆ ಒಬ್ರು ಅಪ್ರಿಷಿಯೇಟ್ ಮಾಡ್ಕೊಳ್ಳೋದ್ರ ಜೊತೆನಲ್ಲಿ ನೋಡೋಂಥ ವೀಕ್ಷಕರಿಗೂ ಸಹ ಹೌದಲ್ವಾ, ನಾವು ಗಂಡ ಹೆಂಡತಿ ಮಾತಾಡ್ಕೊಂಡು ಎಷ್ಟು ದಿನ ಆಗೋಯ್ತು, ಅವಳು ಎಷ್ಟು ತ್ಯಾಗ ಮಾಡಿದಾಳೆ, ನಮ್ಮ ಯಜಮಾನ್ರು ಎಷ್ಟು ತ್ಯಾಗ ಮಾಡಿದ್ದಾರೆ, ನಮಗೋಸ್ಕರ ಮಕ್ಕಳು ಎಷ್ಟು ತ್ಯಾಗ ಮಾಡ್ತಾ ಇದ್ದಾರೆ, ಇವೆಲ್ಲನೂ ಅವ್ರಿಗೊಂದು ರೀಕಲೆಕ್ಟ್ ಆಯಿತು ಅಂದರೆ ಅವ್ರು ಬದುಕೋ ಸ್ಟೈಲೇ ಚೇಂಜ್ ಆಗುತ್ತೆ. ಒಳ್ಳೇದಾಗಲಿ ನಿಮ್ಮಿಬ್ಬರಿಗೂ ಸಹ. ಥ್ಯಾಂಕ್ ಯು ಸೋ ಮಚ್. ಒಟ್ಟು ಇವತ್ತು ನಿರ್ಮಾಣ ಮಾಡಿರುವಂಥ ಸೆಟ್ ನೋಡಿದ್ರೆ ಅಡೂರು ಗೋಪಾಲಕೃಷ್ಣನ್ ಅವ್ರದ್ದು ಒಂದು ಸಿನಿಮಾ ಇತ್ತು, ನಾನು ಚಿಕ್ಕ ಹುಡುಗಿಯಾಗಿದ್ದಾಗ ನೋಡಿದ್ದು, ಮದಿಲುಕ್ಕಳ್ಳು ಅಂತ. ಜೈಲ್ನಲ್ಲಿ ಇರ್ತಾರೆ ಗಂಡ ಹೆಂಡತಿ ಇಬ್ಬರು. ಆ ಗೋಡೆ ಮಧ್ಯ ಇರುತ್ತೆ, ಜೈಲಿನ ಗೋಡೆ. ಹೆಣ್ಮಕ್ಳಿಗೆ ಬೇರೆ ಕಡೆ, ಗಂಡು ಮಕ್ಳಿಗೆ ಬೇರೆ ಕಡೆ ಇರಿಸಿರ್ತಾರಲ್ವಾ ಜೈಲಲ್ಲಿ. ಅವರು ಆ ಗೋಡೆನ ಸಾಕ್ಷಿಯಾಗಿ ಇಟ್ಕೊಂಡು ಆ ಇಡೀ ಸಿನಿಮಾದಲ್ಲಿ ಅವರಿಬ್ಬರ ಮಾತುಕತೆ ಆ ಗೋಡೆ ಸಾಕ್ಷಿಯಾಗಿರುತ್ತೆ. ಅದು ನೆನಪಾಯಿತು. ಪ್ರಾಯಶಃ ಗೋಡೆಗಳು ನಮ್ಮ ಮನಸ್ಸುಗಳಲ್ಲೂ ಇರುತ್ತೇನೋ, ಅದಕ್ಕೆ ಎಷ್ಟೋ ವಿಷಯಗಳನ್ನ ನಾವು ಹಂಚ್ಕೊಳ್ಳೋದಿಲ್ಲ, ಹಾಗೆ ಅದನ್ನು ಹುದುಗಿಸಿಟ್ಕೊಂಡ್ಬಿಡ್ತೀವಿ. ನಮಗೆ ಕೇಳ್ತಾ ಕೇಳ್ತಾ ನಾವು ನಮ್ಮ ಬದುಕನ್ನ ಮೆಲ್ಕ್ ಹಾಕೊಳ್ಳೋಕೆ ಶುರು ಮಾಡ್ತೀವಿ ಅಲ್ವಾ. ಮತ್ತು ಹೀಗೆ ಮಾಡೋದ್ರಿಂದ ಎಲ್ಲರಿಗೂ ಅವ್ರವ್ರ ಬದುಕು ಒಂದ್ಸರ್ತಿ ಅವಲೋಕನ ಮಾಡ್ಕೊಂಡು ಹಾಗಾಗುತ್ತೆ. ನನಗೆ ಬಹಳ ವಿಶೇಷ ಅನಿಸಿದ್ದು ಕವಿತಾ. ತಾಳಿ ಸರನ್ನು ಬಿಚ್ಕೊಡೋದು ಅನ್ನೋದು ಬಹಳ ದೊಡ್ಡ ಕೆಲಸ. ಅದನ್ನು ನೀವು ಮಾಡಿಬಿಟ್ಟಿದ್ದೀರಿ. ಅದ್ರಲ್ಲಿ ನನಗೆ ಬಹಳ ದುಃಖ ಆಗಿದ್ದು ಯಾವ್ದು ಗೊತ್ತಾ, ಅಷ್ಟೆಲ್ಲ ತ್ಯಾಗ ಮಾಡಿ ಆ ಮನೆನೇ ಉಳಿಲಿಲ್ವಲ್ಲ ಅನ್ನೋದು ಒಂಥರ ದುಃಖ. ಹಾಗಾಗಿ ಕವಿತಾ ಅವರಿಗೆ ನಾನು ವಿಶೇಷವಾಗಿ ಇವತ್ತು ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ತೀನಿ. ನಿಮ್ಮಿಂದ ಕಲಿಯೋದು ಬಹಳ ಇದೆ ಹೆಣ್ಮಕ್ಳಿಗೆ. ನೀವು ಸಹನಾಮೂರ್ತಿ ನೀವು. ಥ್ಯಾಂಕ್ ಯು ಮಾಲ್ವಿಕಮ್ಮ. ಮನಸ್ಸು ಬಿಚ್ಚಿ ಮಾತಾಡಿದ್ರಿ, ಮನಸ್ಸು ಹಗುರ ಆಯಿತು. ಇನ್ನೊಂದೇ ಒಂದು ಕೆಲಸ ಬಾಕಿ ಇದೆ ನೋಡಿ. ಈ ಕಡೆ ಪ್ರೇಮ ಬರಹದ ಗೋಡೆ. ಬಟ್ ಈ ಕ್ಷಣ ನಿಮ್ಮ ಮಡದಿ ಕವಿತಾ ಅವ್ರಿಗೆ ಏನನ್ನ ಸ್ಯಾಕ್ರಿಫೈಸ್ ಮಾಡೋದಕ್ಕೆ ಏನು ಇಷ್ಟಪಡ್ತೀರಾ? ಅಲ್ಲಿ ಪೆನ್ನಿಗಳಿದೆ, ಕಲರ್ ಪೆನ್ ಇದೆ, ಅದನ್ನು ತಗೊಂಡು ಆ ಫ್ರೇಮಲ್ಲಿ ಏನು ತ್ಯಾಗ ಮಾಡ್ತೀರಾ ಅಂತ ಬರೆದು ಅದನ್ನು ನೀವು ನಿಮ್ಮ ಶ್ರೀಮತಿಯವ್ರಿಗೆ ಗಿಫ್ಟ್ ಆಗಿ ಕೊಡಬೇಕು. ಸಿಟ್ಟು ಬಿಡುತ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ಚಿದಾನಂದ್ ಸರ್ ತಮ್ಮ ಸಿಟ್ಟನ್ನ ಈ ವೇದಿಕೆ ಮೇಲೆ ಕವಿತಾ ಅವ್ರಿಗೋಸ್ಕರ ತ್ಯಾಗ ಮಾಡ್ತಾ ಇದ್ದಾರೆ. ಕೊಟ್ಬಿಡಿ ಸರ್. ಒಂದು ನನಗೆ ಡೌಟು ಮೇಡಮ್. ಸರ್ ನೀವು ಕೊಟ್ಬಿಟ್ಟು ಆಮೇಲೆ ಡೌಟ್ ಹೇಳಿ ಸರ್. ಅಲ್ಲ ಅದಕ್ಕಿಂತ ಮುಂಚೆ ಸಿಟ್ಟನ್ನ ನಾನು ಬಿಡ್ತೀನಿ ಅಂತ ಅವ್ರಿಗೆ ಕೊಡ್ತಾ ಇದೀನಿ. ಈ ಸಿಟ್ಟನ್ನ ಅವ್ರು ಕಂಟಿನ್ಯೂ ಮಾಡ್ಕೊಂಡ್ರೆ ಸರ್ ಅನುಭವಿಸ್ಕೊಳ್ಳಿ. ಅವಾಗ ಆ ಕಡೆ ಸೈಡ್ ಇನ್ನೊಂದು ಗೋಡೆ ಹಾಕ್ತಿವಿ, ಪ್ರೇಮ ಬರಹ, ಅದ್ರಲ್ಲಿ ಅವ್ರು ಬರೀತಾರೆ. ಒಂದ್ ಕೆಲಸ ಮಾಡಿ, ನೀವು ಅದನ್ನ ಕೊಡಿ, ಹೇಳ್ತೀನಿ. ಕೊಟ್ಟು ಕೊಡ್ತಾ ಇದೀನಿ. ಕೊಡಿ, ನೀವು ವಾಪಸ್ ಕೊಟ್ಬಿಡಿ.
ಕ್ಲಿಯರ್ ಆಯ್ತು. ಅವರು ಸಿಟ್ಬಿಟ್ರು, ನೀವು ಸಿಟ್ಬಿಟ್ರಿ. ನಾನು ಚಿದಾನಂದ್. ನಮಸ್ಕಾರ, ನಾನು ಕವಿತಾ. ನಮ್ಮಿಬ್ಬರ ಜೋಡಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಬಾಂಧವ್ಯ ನಿಮಗೆ ಇಷ್ಟವಾದ್ರೆ CHKA ಎಂದು ಟೈಪ್ ಮಾಡಿ 57575ಗೆ SMS ಮಾಡಿ. ಹಾಡಿನಿಂದಲೇ ಪ್ರೀತಿಸ್ತಾರೆ, ತ್ಯಾಗ ಇವರ ಜೀವನದ ಶ್ರುತಿ ಅಂತ ನಂಬಿದ್ದಾರೆ. ಸ್ವಾಗತಿಸಿ ಸಾಫ್ಟ್ವೇರ್ ಸಂತರಾದಂತಹ ವಿದ್ಯಾ ಹಾಗೂ ಗಣೇಶ್. ವಿದ್ಯಾ, ಈ ರೌಂಡ್ ಅನೌನ್ಸ್ ಆದಾಗ ನನ್ನಷ್ಟು ಜಿಯನ್ ಯಾರು ಬೈಕೊಂಡಿಲ್ವ ಅಂತ. ಯಾಕಂದ್ರೆ ನಂದು ಸಡನ್ ಸ್ಯಾಕ್ರಿಫೈಸ್ ರೌಂಡು, ತ್ಯಾಗ ಗೀಗ ಅಂತೆಲ್ಲ ಹೇಳಿದ್ರು. ನಾನಂದೆ ಮದುವೆಗೆ 2 ವರ್ಷ ಆಗಿದೆ, ಎಂತ ತ್ಯಾಗ ಮಾಡಿರ್ತೇವೆ ನಾವು. ಮದುವೆಗೆ 2 ವರ್ಷ ಆಗಿರೋದು, ತ್ಯಾಗ ಗೀಗ ಏನಿಲ್ಲ, ನಾವು ಫುಲ್ ಜಾಲಿ ಕಪಲ್ ಅಂತ ಅನ್ಕೊಂಡು. ಸೊ ತಾವು ತ್ಯಾಗಗಳನ್ನು ಹೇಳಿ ನಾವು ಅದಕ್ಕೆ ಸ್ಪಂದಿಸ್ತೇವೆ. ಫಸ್ಟ್ ನೀನ್ ಸ್ಟಾರ್ಟ್ ಮಾಡು, ನೋಡು. ಲೇಡೀಸ್ ಫಸ್ಟ್ ಅಂತ ಹೇಳ್ತಾರಲ್ವಾ, ಫಸ್ಟ್ ನಾನೇ ಎಲ್ಲ ಹೇಳ್ಬೇಕು, ಕೇಳಿಸ್ಕೋಬೇಕು ಅಂತ. ಅಲ್ಲ, ಲೇಡೀಸ್ ಫಸ್ಟ್ ಅಲ್ವಾ, ಮತ್ತೆ ಮನೆಗೆ ಹೋಗಿ ಜಗಳ ಹೊಡೆದು ಯಾಕೆ ಅಂತ. ಸೊ ನೀವೊಬ್ಬರು IT ಪ್ರೊಫೆಷ್ನಲ್ ಸಿಂಗರ್, ತುಂಬ ಕಾನ್ಸರ್ಟ್ಸಲ್ಲೆಲ್ಲ ಬ್ಯುಸಿ ಆಗಿರ್ತೀರಾ. ಆ್ಯಂಡ್ ಮೋರ್ ಓವರ್ ಸೋಷಿಯಲ್ ಮೀಡಿಯಲ್ಲಿ ಅಮೇಝಿಂಗ್ ಕಂಟೆಂಟ್ ಕ್ರಿಯೇಟರ್, ನಿಮ್ಮದೇ ಆದ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿಕೊಂಡು ಫೇಮ್ ಆಗಿದ್ದೀರಾ. ಬಟ್ ಲಾಸ್ಟ್ ಒಂದು 5 ಮಂತ್ಸಿಂದ ಏನಿಲ್ಲ ಅಂದರೂ ನೀವು ಹತ್ತತ್ರ 30ರಿಂದ 40 ಕಾನ್ಸರ್ಟ್ಸ್ನ ಬಿಟ್ಕೊಟ್ಟಿರ್ತೀರಾ ಬಿಕಾಸ್ ಆಫ್ ನಮ್ಮಮ್ಮನ ಹೆಲ್ತ್ ಇಶ್ಯೂಸ್ ಆ್ಯಂಡ್ ಕಂಡೀಷನ್ಸ್ಗೋಸ್ಕರ. ನೀವು ಮನೆಗೆ ಅಳಿಯನ್ಗಿನ್ನ ಹೆಚ್ಚಾಗಿ ಒಬ್ಬ ಮಗ ಆಗಿ ನಿಮ್ಮ ಕರಿಯರ್ ವೈಸ್ ನೀವು ತ್ಯಾಗ ಮಾಡಿದ್ದೀರಾ. ಐ ಆಮ್ ಸೋ ಗ್ರೇಟ್ಫುಲ್ ಟು ಹ್ಯಾವ್ ಯು ಇನ್ ಮೈ ಲೈಫ್ ರೀ. ನನ್ನ ಅತ್ತೆಯವರ ಹೆಲ್ತ್ ಕಂಡೀಷನ್ ಹಾಗಿದ್ದದ್ರಿಂದಾಗಿ ಮನೆ ಮಗನ ಥರನೂ ಇರಬೇಕಾಗ್ತದೆ. ಓಕೆ, ಅದು ತ್ಯಾಗ ಅಂತ ಅಂದ್ಕೊಂಡ್ರೆ ಅದು ನಿನ್ನ ದೊಡ್ಡ ಗುಣ. ಬಟ್ ನಾನು ಜೆನ್ಯೂನ್ ಆಗಿ ಏನು ಹೇಳೋದಂತಂದರೆ ಅದು ನನ್ನ ಜವಾಬ್ದಾರಿ ಆಗಿತ್ತು, ನಾನು ಜವಾಬ್ದಾರಿ ನಿಭಾಯಿಸ್ತಾ ಇದ್ದೇನೆ. ಸೊ ರಿಗ್ರೆಟ್ಸ್ ಏನಿಲ್ಲ ಕಾನ್ಸರ್ಟ್ಸ್ ಬಿಟ್ಟಿದ್ದಕ್ಕೆ. ಕಾನ್ಸರ್ಟ್ 30 ಇವಾಗ ಏನು ಬಿಟ್ಟಿದ್ದೇನಲ್ವ, ಅದು ಮತ್ತೆ 300 ಸಿಗ್ತದೆ ಬಿಡ. ಅದು ನಾನು ಜಸ್ಟ್ ಮಾತಾಡಿದ್ದು ಬರೀ ಈ 5 ತಿಂಗಳ ವಿಷಯ ಅಷ್ಟೇ. ನಾನು ಕಂಡಂಗೆ ನಮ್ಗೆ ಮದುವೆ ಆಗಿ 2 ವರ್ಷದಲ್ಲಿ ನೀವು ಮಾಡಿರೋಂಥ ಮೇಜರ್ ತ್ಯಾಗ ಅಂದರೆ ಅದು ನಿದ್ದೆ ತ್ಯಾಗ. ಅದು ಹೆಂಗೆ ಅಂದರೆ, ಮದುವೆ ಆದಾಗ ನಾನು ಒಂದು ಕಂಡೀಷನ್ ಹಾಕಿದ್ದೆ ನಿಮಗೆ, ಯಾವುದೇ ಕಾರಣಕ್ಕೂ ನಾನು ನಿಮ್ಮ ವೀಡಿಯೋಸಲ್ಲಿ ನಾವು ಬರಲ್ಲ, ನನ್ನನ್ನು ಇನ್ಕ್ಲೂಡ್ ಮಾಡಿಕೊಡ್ದು ಅಂತ. ಬಟ್ ನೀವು ನನ್ನನ್ನು ಯಾವುದೋ ಒಂದು ವೀಡಿಯೋಲಿ ಹಾಕಿ ಅಂದರೆ ಒಂದು ನೋಡೋಣ ಏನಾಗುತ್ತೆ ಇವಳ ಕೈಲಿ ಅಂತ ಹಾಕ್ತೀರಾ. ಬಟ್ ಅಲ್ಲಿ ನನಗೊಂದು ಇಂಟ್ರೆಸ್ಟ್ ಹುಟ್ಟುತ್ತೆ ನಿಮ್ಮ ವೀಡಿಯೋಸಲ್ಲಿ ಮಾಡಬೇಕು ಅಂತ. ನಾನು ನಿಮಗೆ ಎಕ್ಸ್ಪ್ರೆಸ್ ಮಾಡ್ತೀನಿ ಆ ಇಂಟ್ರೆಸ್ಟ್ನ. ಚೆನ್ನಾಗಿ ಬಂತು ಅಲ್ಲ ವೀಡಿಯೋಸು, ನೆಕ್ಸ್ಟ್ ಟೈಮಿಂದ ನಾನು ನಿಮ್ಮ ಜೊತೆ ಸೇರ್ಕೋತೀನಿ ಅಂತ. ನನ್ನ ಇಂಟ್ರೆಸ್ಟ್ನ ನೀವು ಪರಿಗಣಿಸಿ ಸ್ಕ್ರಿಪ್ಟನ್ನ ಬರ್ಕೊಂಡು ಆ ಸ್ಕ್ರಿಪ್ಟ್ನ ನನಗೆ ಓದಿ, ನೀವು ಆ್ಯಕ್ಟ್ ಮಾಡಿ ತೋರಿಸಿ, ಲೈಟಿಂಗ್ಸ್ ಎಲ್ಲ ಅರೇಂಜ್ ಮಾಡಿ, ಶೂಟ್ ಮಾಡಿದ್ದನ್ನು ಎಡಿಟ್ ಮಾಡಿ, ಅದ್ರದ್ದು ತಮ್ನೆಲ್ಲ ಕ್ರಿಯೇಟ್ ಮಾಡಿ, ಲಿಟ್ರಲಿ 1 ಮ್ಯಾನ್ ಶೋ ಥರ ನೀವು ಹಗಲು ರಾತ್ರಿ ಕೆಲಸ ಮಾಡಿದ್ದೀರಾ. ನಾನು ಬೆಳೆಯೋದ್ರ ಜೊತೆ ನನ್ನ ಹೆಂಡತಿನೂ ಬೆಳೀಲಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ನೀವು ಲಿಟ್ರಲಿ ಏನಿಲ್ಲ ಅಂದರೂ ಬರೀ 3 to 4 ಅಥವಾ 4 to 5 hours ಹಾರ್ಡ್ಲಿ ನೀವು ಮಲಗಿರ್ತೀರ ಇಷ್ಟೆಲ್ಲದರಲ್ಲೂ. ಇದನ್ನ ನೋಡಿದಾಗ ನನಗೆ ಅಯ್ಯೋ ಇವ್ರು ನನ್ನಿಂದ ಇವ್ರ ನಿದ್ದೆ ಹಾಳಾಗ್ಬಿಡ್ತಾ ಇದೆಯಲ್ಲ ಅಂತ ಅನಿಸಿತ್ತು. ಸೊ ಇದನ್ನ ನೋಡಿದಾಗ ನನಗೆ ಒಂಥರ ಸಂಕಟ ಆಗುತ್ತೆ, ಅಯ್ಯೋ ನಿದ್ದೆನೇ ಮಾಡ್ತಾಯಿಲ್ಲ. ಯಾಕಂದರೆ ಬೀಯಿಂಗ್ ಹೆಡೇಕ್ ಪರ್ಸನ್ ನನಗೆ ಗೊತ್ತು, ನಿದ್ದೆ ಮಾಡಿಲ್ಲ ಅಂದರೆ ಎಷ್ಟು ಕ್ರ್ಯಾಂಕಿ ಆಗುತ್ತೆ, ಮೂಡೆಲ್ಲ ಅಪ್ಸೆಟ್ ಆಗುತ್ತೆ ಅಂತ. ಆನೆಸ್ಟ್ಲಿ ಸ್ಪೀಕಿಂಗ್ ಇವತ್ತು ನನಗಿನ್ನ ಅವರೇ ಫುಲ್ಲು ಜೋಶಲ್ಲಿ ಆ್ಯಂಡ್ ಹ್ಯಾಪಿ ಆಗಿದ್ದಾರೆ. ಸೊ ಅದನ್ನು ನೋಡಿದಾಗ ನನಗೆ ಐ ಫೀಲ್ ಸೋ ಪ್ರೌಡ್ ಅಬೌಟ್ ಹಿಮ್. ಅವ್ರ ಡೆಡಿಕೇಶನ್ ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಲವ್ ಯು ರೀ. ನಿದ್ದೆ ಇಲ್ಲದೆ ಕಣ್ಣೆಲ್ಲ ಭಯಂಕರ ಉರಿತು ಉಂಟು, ಅದಂತೂ ನಿಜ. ಅಂದರೆ ನಮ್ಮ ಭಾಷೆಯಲ್ಲಿ ಸೈಕ್ ಆಗೋದು ಅಂತ ಹೇಳ್ತಾರಲ್ಲ, ಅಂದರೆ ನಿದ್ದೆ. ಬಟ್ ನಾನೊಂದು ನಿಜ ಹೇಳ್ತೇನೆ, ನೀನು ಹೇಳಿದ್ಯಲ್ಲ ಫಸ್ಟ್ ನಿಂದೇನೋ ಒಂದು ಕಂಡೀಷನ್ ಇತ್ತು ವಿಡಿಯೋದಲ್ಲೆಲ್ಲ ಹಾಕ್ಕೊಳ್ಬಾರ್ದು ಅಂತ. ಕೊನೆಗೆ ನೀನು ಒಂದು ವಿಡಿಯೋದಲ್ಲಿ ಆ್ಯಕ್ಟ್ ಮಾಡಿದಿ, ಅದಾದಮೇಲೆ ನಿನಗೆ ಇಂಟ್ರೆಸ್ಟ್ ಬಂತು, ಕರೆಕ್ಟಾ? ನಾನು ವಿಡಿಯೋದಲ್ಲಿ ಆ್ಯಕ್ಟ್ ಮಾಡ್ತೇನೆ ಅಂತ. ನೀನು ವಿಡಿಯೋದಲ್ಲಿ ಆ್ಯಕ್ಟ್ ಮಾಡಿದ್ದಕ್ಕೆ ನಾನು ಜೋಡಿ ನಂಬರ್ 1 ನೀನು ವಿಡಿಯೋದಲ್ಲಿ ಆ್ಯಕ್ಟ್ ಇರ್ದಿದ್ರೆ ನಂದು ಏನೋ ಇಂಡಿವಿಜುವಲ್ ವಿಡಿಯೋ ಮಾಡ್ಕೊಂಡಿರ್ತಿದ್ದೆ, ಝೀ ಕನ್ನಡಗೆ ನಾನು ಯಾರು ಅಂತಲೇ ಗೊತ್ತಾಗ್ತಾ ಇರಲಿಲ್ಲ. ನೀನು ನನ್ನ ಜೊತೆ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದಕ್ಕೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಸಮಥಿಂಗ್ ಹ್ಯಾಪನಿಂಗ್ ಕಪಲ್ ಅಂತ ಝೀ ಕನ್ನಡಗೆ ಗೊತ್ತಾಯಿತು. ಸೊ ಅದು ನಿನ್ನ ತ್ಯಾಗ, ನೀನು ಒಪ್ಪಿಕೊಂಡದೇ ಒಂದು ದೊಡ್ಡ ತ್ಯಾಗ ನನಗೆ. ಸೊ ಥ್ಯಾಂಕ್ಸ್, ವಾಪಸ್ ನಿನಗೆ ನಾನು ಥ್ಯಾಂಕ್ಸ್ ಹೇಳ್ತೇನೆ. ಥ್ಯಾಂಕ್ಸ್ ಟು ವಿದ್ಯಾ. ನಾಳೆ ಸರ್ಜರಿ ಉಂಟು ಅಮ್ಮಂದು,
ನಾಳೆ ಸರ್ಜರಿ ಇದೆ, ಮನಸ್ಸಲ್ಲಿ ನಿಂಗೆ ಏನೇನೋ ಓಡ್ತಾ ಉಂಟು. ಆದರೂ ಇಲ್ಲಿ ಕುತ್ಕೊಂಡಿದ್ದೆ. ಅಗೇನ್ ನನಗೆ ಗೊತ್ತುಂಟು ಏನೇನೋ ಮಾತುಗಳನ್ನು ಕೇಳ್ಬೋದು. ನಾಳೆ ಸರ್ಜರಿ ಇದ್ದರೂ ಶೂಟಿಂಗಿಗೆ ಹೋಗಿದ್ದಾಳೆ ವಿದ್ಯಾ, ಏನು ಕೇರ್ ಇಲ್ಲ ಅಮ್ಮನ ಬಗ್ಗೆ ಅಂತ. ಇಟ್ಸ್ ಅ ಬಿಗ್ ಸರ್ಜರಿ. ಆಲ್ರೆಡಿ ಒಂದಿಷ್ಟು ಖರ್ಚಾಗಿದೆ, ಖರ್ಚುಗಳ ಬಗ್ಗೆ ಎಲ್ಲ ಈಗ ನಾ ಹೇಳೋದಿಲ್ಲ. ಆದರೂ ಆ ದೊಡ್ಡ ಸರ್ಜರಿ ಎಲ್ಲ ಇಟ್ಕೊಂಡು ಇದ್ದರೂ ಕೂಡ ಇಲ್ಲಿ ಬಂದು ನೀನು ಶೂಟಿಂಗ್ ಅಟೆಂಡ್ ಆಗಿದ್ದಿ. ಅಗೇನ್ ರೀಸನ್ ಏನು ಅಂತಂದರೆ ನನಗೋಸ್ಕರ. ಈ ಒಂದು ತ್ಯಾಗಕ್ಕೆ ನನ್ನ ಕಡೆಯಿಂದ ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿನಗೆ. ಎಲ್ಲರ ಲೈಫಲ್ಲಿ ಎಲ್ಲ ಥರದ ಮೂಮೆಂಟು ಬರ್ತದೆ. ಇಡೀ ದಿನ ನಗ್ತಾ ಇರ್ಲಿಕ್ಕಾಗೋದಿಲ್ಲ. ಇಡೀ ದಿನ ನಗ್ತಾ ಇದ್ರೆ ಹುಚ್ಚ ಅಂತಂತಾರೆ, ಯಾವ ಮರಳು ಮಾರೆ ಅಂತ. ಇಡೀ ದಿನ ಅಳ್ತಾ ಇದ್ರೆ ಅಳುಬುರ್ಕಿ ಅಂತಂತಾರೆ. ಇಡೀ ದಿನ ಕೋಪ ಮಾಡ್ಕೊಂಡಿದ್ರೆ ಆ ಹುಡುಗಿ ಅಂತ ಕೋಪ ಮಾಡ್ಕೊಂಡೇ ಇರ್ತಾಳೆ ಅಂತ. ಸೊ ಜೀವನದಲ್ಲಿ ಎಲ್ಲ ಥರದ ಘಟನೆಗಳು ಬರ್ತದೆ. ನಾನು ನಿನ್ನ ಕಣ್ಣಲ್ಲಿ ಯಾವತ್ತೂ ಕಣ್ಣೀರು ತರಿಸುವುದಿಲ್ಲ ಹಾಗೆ ಹೀಗೆ ಅಂತ ಹೇಳೋದಿಲ್ಲ. ಬಟ್ ಈ ಮೂಮೆಂಟಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಿನ್ನ ಕಣ್ಣಲ್ಲಿ ಕಣ್ಣೀರು ಬಂದರೆ ಆ ಕಣ್ಣೀರು ಒರೆಸುವ ಕರ್ಚೀಫ್ ಆಗಿರ್ತೇನೆ ನಾನು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬರ್ಬೋದಾ ಆ ಕಡೆ, ಅಥವಾ ಪರ್ಮಿಷನ್ ಇದೆ ಆ ಕಡೆ ಹೋಗ್ಬೋದಾ? ಬನ್ರಿ. ಅಬ್ದುಲ್ ಕಲಾಂ ಅವರು ಯಾವುದೋ ಒಂದು ಶಾಲೆಗೆ ಚೀಫ್ ಗೆಸ್ಟ್ ಆಗಿ ಹೋಗಿರ್ತಾರೆ. ಅಲ್ಲಿ ಯಾವುದೋ ಒಂದು ಮಗು ಕೇಳುತ್ತೆ, ಲೈಫಲ್ಲಿ ನಾವು ಗೋಲ್ನ ಅಚೀವ್ ಮಾಡೋದು ಹೇಗೆ, ಸಕ್ಸಸ್ಫುಲ್ ಪರ್ಸನ್ ಆಗೋದು ಹೇಗೆ ಅಂತ. ಅದಕ್ಕೆ ಅವ್ರು ಒಂದು ಮಾತು ಹೇಳಿದ್ರು, ಲೈಫಲ್ಲಿ ನಿಮ್ಗೆ ಏನೇ ಕಷ್ಟ ಬರಲಿ, ಯಾವ ಥರ ಕಷ್ಟ ಬೇಕಾದರೂ ಆಗಿರ್ಬೋದು, ಅದಕ್ಕೆ ನೀವು ಕಮಾಂಡರ್ ಆಗಿರಬೇಕೆ ಹೊರತು ಅದು ನಿಮ್ಮನ್ನು ಕಮಾಂಡ್ ಮಾಡೋದಕ್ಕೆ ಬಿಡಬಾರ್ದು ಅಂತ. ಏನೇ ಕಷ್ಟ ಆಗಿರಲಿ ಅಂತ. ಸೊ ನಿಮ್ಮ ಲೈಫಲ್ಲಿ ಏನು ಕಷ್ಟ ಬಂದಿದೆ ಅದು ನೀವು ಆಲ್ರೆಡಿ ಕಮಾಂಡ್ ಮಾಡ್ತಾ ಇದ್ದೀರಾ, ಅದು ನಿಮ್ಮನ್ನು ಕಮೆಂಟ್ ಮಾಡೋಕ್ಕೆ ನೀವು ಬಿಟ್ಟಿಲ್ಲ. ಆಮೇಲೆ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋ ಅಂಥ ಒಂದು ಕೆಲಸ ಇದೆಯಲ್ಲ, ನನ್ನ ಒಂದು ಅರ್ಥದಲ್ಲಿ ಅದಕ್ಕಿಂತ ದೊಡ್ಡ ಸಾಧನೆ ಇನ್ಯಾವುದೂ ಇಲ್ಲ ಪ್ರಪಂಚದಲ್ಲಿ. ನಿಮ್ಮ ಬದುಕು ಎಲ್ರಿಗೂ ಮಾದರಿಯಾಗಲಿ. ನಮ್ಮ ಎಲ್ಲರ ಪ್ರಾರ್ಥನೆ ನಿಮ್ಮ ತಾಯಿಯವ್ರ ಬಗ್ಗೆ, ನಿಮ್ಮ ಅತ್ತೆಯವ್ರ ಬಗ್ಗೆ ಇರುತ್ತೆ. ಖಂಡಿತವಾಗ್ಲೂ ಬೇಗ ಗುಣಮುಖರಾಗ್ತಾರೆ. ಇಬ್ಬರಿಗೂ ವಿಶ್ ಯು ಆಲ್ ದ ಬೆಸ್ಟ್. ಒಳ್ಳೆದಾಗಿ. ಥ್ಯಾಂಕ್ ಯು ಪ್ರೇಮರು. So thank you Vidya for bringing Ganesh and making him part of this ವಂಡರ್ಫುಲ್ ಜಿ ಕುಟುಂಬ. ಥ್ಯಾಂಕ್ ಯು ಟು ಬೋತ್ ಆಫ್ ಯು. ತುಂಬ ಚೆನ್ನಾಗಿತ್ತು. ನಿಮ್ಮ ವಯಸ್ಸಿಗೆ, ನಿಮ್ಮ ಅನುಭವಕ್ಕೆ ಮೀರಿದ ಮಾತುಗಳನ್ನ ಇಬ್ಬರು ಆಡ್ತಾ ಇದ್ದೀರಿ. ಹಾಗಾಗಿ ನಿಮ್ಮ ಬದುಕು ಹೀಗೆ ಸುಖಕರವಾಗಿರಲಿ. ಕಷ್ಟದಲ್ಲಿ ಒಬ್ರು ಕೈ ಹಿಡ್ಕೊಳ್ಳೋರಿದ್ರೆ ಆ ಕಷ್ಟ ಹೋಗಿದ್ದೇ ಗೊತ್ತಾಗಲ್ಲ, ಮರ್ತೇ ಹೋಗುತ್ತೆ ಕಷ್ಟ ಕಳೆದಾಗ. ಆಲ್ ದಿ ಬೆಸ್ಟ್ ಟು ಬೋತ್ ಆಫ್ ಯು. ಥ್ಯಾಂಕ್ ಯು ಮಾಲ್ವಿಕಮ್ಮ. ವಿದ್ಯಾ ಅವರೇ, ಈ ಕ್ಷಣ ನಿಮ್ಮ ಗಂಡ ಗಣೇಶ್ ಅವ್ರಿಗೆ ಏನು ಪ್ರಾಮಿಸ್ ಮಾಡೋದಕ್ಕೆ ಇಷ್ಟಪಡ್ತಾರೆ? ನೀವೇನು ಪ್ರಾಮಿಸ್ ಮಾಡ್ತೀರಿ ಅನ್ನೋದನ್ನ ಆ ಪ್ರೇಮ ಬರಹದಲ್ಲಿ ಬರೆದು ಅದನ್ನ ನಿಮ್ಮ ಗಂಡ ಗಣೇಶ್ ಅವ್ರಿಗೆ ಗಿಫ್ಟ್ ಆಗಿ ಕೊಡಬೇಕು. ವಿದ್ಯಾ ಅವರು ಬರೆದು ಔಸ್ಕೊಂಡು ಬಂದಿದ್ದಾರೆ. ವಿದ್ಯಾ ಅವರು ಏನು ಬರೆದಿದ್ದೀರಾ ಅಂತ ನಿಮ್ಮ ಮನೆಯವರಿಗೆ ಕೊಡಿ. ಇಲ್ಲ, ಅವರೇ ಗೆಸ್ ಮಾಡ್ತಾರೆ. ಗೆಸ್ ಮಾಡ್ಲಿ, ಏನಿರ್ಬೋದು ರೀ? ಇನ್ಮೇಲೆ ಅಡುಗೆ ನೀನೇ ಮಾಡ್ತಿ ಅಂತ ಅಲ್ವಾ? ಅಲ್ಲ, ಸುಮ್ಮನೆ ನಾನು ಗೆಸ್ ಮಾಡ್ಬೋದಾ? ಮಾಡಿ ಸರ್. ತಕಜಂ ತಕಜಂ. ಏನು ತಕಜಮ್ ಅಂದ್ರೆ? ಹಿಂಗೆ ತಕಜಂ. ಏನಿದು ತಕಜಮ್ ಅಂತಂದ್ರೆ? ತಕಜಮ್ ಅಂದ್ರೆ ಯೂಶಲಿ ಮನೆ 2 ವರ್ಷ ಆಯ್ತಲ್ಲ ಮದುವೆ ಆಗಿ, ಯಾರಾದ್ರೂ ರಿಲೇಟಿವ್ಸ್ ಬಂದಾಗ್ಲೂ ಅಥವಾ ನಾವೇ ನಮ್ಮ ತಂದೆ ತಾಯಿ ಇವ್ರ ತಂದೆ ತಾಯಿ ಹತ್ರ ಆಶೀರ್ವಾದ ತಗೊಳ್ಬೇಕಾದ್ರೂ ಮಕ್ಳು ಯಾವಾಗ ಮಕ್ಳು ಬೇಗ ಆಗ್ಲಿ ಅಂತ ತಕಜಮ್ ಮಾಡ್ತಿರ್ತಾರೆ ಮನೆಯಲ್ಲಿ. ಆ ದೊಡ್ಡ ತಕಜಮ್ ನಮ್ಗೆ ದಿನ ಎಲ್ಲೋದ್ರೂ ಫೇಸ್ ಮಾಡ್ಬೇಕು. 2 ವರ್ಷ ಆಗಿರೋದು ಬಿಡಿ ಅಂದ್ರೆ ಇಲ್ಲ, ತಕಜಮ್ 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 ಅಂತಿರ್ತಾರೆ ಮನೇಲಿ. ಕುಡಿತಾ ಇರ್ತಾರೆ ಅನ್ನೋದನ್ನ ಚಿಕ್ಕಬಳ್ಳಾಪುರ ಭಾಷೆಯಲ್ಲಿ ತಕಜಮ್ ಅಂತಾರ. ನಿಮಗ್ ಗೊತ್ತೇನ್ರಿ ದಕ್ಷಿಣ ಕನ್ನಡದವ್ರೆ? ಅಲ್ಲ, ಎಸ್ಪೆಷಲಿ ಮಗು ಮಾಡ್ಕೊಳ್ಳೋ ವಿಷಯಕ್ಕೇನೆ ತಕಜಮ್ ಮಾಡ್ತಿರ್ತಾರೆ ಅಂತ. ಸೊ ಈಗ ಏನ್ ಪ್ರಾಮಿಸ್ ಮಾಡಕ್ ಹೊರಟಿದ್ದೀರಾ ವಿದ್ಯಾ? ತಕಜಮ್ 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 ಡೇಟ್ ಸುಮ್ನೆ ತಕಜಮ್ ಅಂದ್ಬಿಟ್ರೆ ನಾವು ಒಪ್ಪಲ್ಲ. ಡೇಟ್ ಆದಷ್ಟು ಬೇಗ ನಿಮ್ಮಿಬ್ರು ಜೀವನದಲ್ಲಿ ತಕಜಮ್ ನಡೀಲಿ. ಒಂದು ಪುಟಾಣಿ ಪಾಪು, 1, 2, 3 ನೀವೆಷ್ಟು ಆಸೆ ಪಡ್ತಿರೋ ಅಷ್ಟು ಪುಟಾಣಿ ಪಾಪಗಳು ನಿಮ್ಮ ಲೈಫಲ್ಲಿ ಬರ್ಲಿ. ಈ ವರ್ಷ ತಕಜಂ ಬರ್ಲಿ, ಮತ್ತೆ 4 ವರ್ಷದ ನಂತರ ಕಾಲ ಕೂಡಿ ಬಂದ್ರೆ ತರಿಕೆಟ ಜಂಸ ಬರ್ಲಿ.
ಹಂಗೆ ಇನ್ನೂ ಕಾಲ ಕೂಡು ಬಂದ್ರೆ ತಡಾಂಕು ತಣಿಗಿಡತುಂ ತತ್ತಡಿಗಿಡತುಂ. ಓಕೆ, ವೆರಿ ಸ್ವೀಟ್. ಗಾಡ್ ಬ್ಲೆಸ್ ಯು ಬೋತ್. ಆದಷ್ಟು ಬೇಗ ನೀವು ಏನು ಆಸೆ ಪಡ್ತಿದ್ದೀರೋ ಅದು ನಿಮ್ಮ ಜೀವನದಲ್ಲಿ ನೆರವೇರಲಿ ಅಂತ ನಾವು ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಗಣೇಶ್ ಕಾರಂತ್. ನಾನು ಶ್ರೀವಿದ್ಯಾ. ನಮ್ಮ ಪ್ರೀತಿ, ಬೆಸುಗೆ, ಬಾಂಧವ್ಯ ಹಾಗೇನೆ ನಮ್ಮ ಇವತ್ತಿನ ತಕಜ ಮಾತುಗಳು ನಿಮ್ಗೆ ಇಷ್ಟ ಆಗಿದ್ದಲ್ಲಿ GASH ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಪ್ಲೀಸ್ ವೋಟ್ ಮಾಡಿ. ಈಗ ಮುಂದೆ ಪ್ರೀತಿ, ಪ್ರೇಮ, ತ್ಯಾಗ ಸುತ್ತಲಿ ಬರ್ತಾ ಇರುವಂತ ಜೋಡಿ ತನ್ನ ಜೀವನವನ್ನ ಜಿ ಕನ್ನಡಕ್ಕೆ ಅರ್ಪಣೆ ಮಾಡಿಕೊಂಡಿರುವಂತಹ ಜೀನ ದತ್ತು ಪುತ್ರ. ಲೆಟ್ಸ್ ವೆಲ್ಕಮ್ ಸುಲ್ತಾನಪುರದ ಹೋಲಿ ಸದಾನಂದ ಹಾಗೂ ಅವರ ಶ್ರೀಮತಿ ನೇತ್ರಾವತಿ. ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ನನಗದು ಕೋಟಿ ರೂಪಾಯಿ. ಹೆಂಡತಿಯೊಬ್ಬಳು ಹತ್ತಿರವಿದ್ದರೆ ನಾನು ಒಬ್ಬ ಸಿಪಾಯಿ. ನನಗೆ ನೀನು ಮಾಡಿರೋ ತ್ಯಾಗ ಈ ಜೀವನದೊಳಗೆ ಮರೆಯಕ್ಕೆ ಆಗದೆ ಇರೋಂತಹ ತ್ಯಾಗ. ಫಸ್ಟ್ ನನ್ನ ಬದುಕನ್ನು ಬೆಳಗಿದಿ, ನನ್ನ ಮನ್ಸನ್ನು ಬೆಳಗಿದಿ. ಹಂಗಾಗಿ ನಿನ್ನ ತ್ಯಾಗಕ್ಕೆ ಫಸ್ಟ್ ಒಂದು ದೊಡ್ಡ ಸಲಾಮ್. ಹಾಗೇನಿಲ್ಲ, ತ್ಯಾಗ ಅಂತಂದ್ರೆ ನೀನು ಮಾಡಿ ನಿನ್ನ ಮುಂದೆ ಯಾರು ಅಲ್ಲ ಅಂತ ಹೇಳಿ ನನಗೋಸ್ಕರ ನೀ ವೇಟ್ ಮಾಡಿ ನನ್ನ ಮದ್ವೆ ಮಾಡ್ಕೊಳಕ್ ರೆಡಿ ಆದಿಯಲ್ಲ, ಅದು ನೀನು ನನಗೆ ಮಾಡಿರೋ ತ್ಯಾಗ. ಯಾಕಂದ್ರೆ ನನ್ನ ಮದ್ವೆ ಮಾಡ್ಕೊಳಿಕ್ಕಂದ್ರೆ ಇದನ್ನೆಲ್ಲ ನಂಗೆ ನೋಡೋ ಭಾಗ್ಯ ಸಿಕ್ತಿರ್ಲಿಲ್ಲ. ಬರೀ ಟಿವಿ ಒಳಗೆ ಅಷ್ಟ ನೋಡೋರ್ನ ಕಣ್ಣೆದ್ರು ನೋಡಂಗ ಕೊಟ್ಟಿರೋ ಪುಣ್ಯಾತ್ಮ ನಿನ್ನ ಕರೆ ಅಂದ್ರು ಹೇಳ್ಬೇಕಂದ್ರ. ನೀನ್ ಮದ್ವೆ ಆಗಿದ್ದಕ್ಕ, ಜೋಡಿ ನಂಬರ್ 1 ಬಂದಿದ್ದಕ್ಕ, ಇಂತಿಂತ ದೊಡ್ಡ ಆರ್ಟಿಸ್ಟ್ಗಳ್ನೆಲ್ಲ ನೋಡಕ್ ಅವಕಾಶ ಮಾಡ್ಕೊಟ್ಟಿ. ಇದು ನಾನು ನಿಜವಾಗ್ಲೂ ನೀ ಮಾಡಿರೋ ತ್ಯಾಗ. ಆಮೇಲೆ ನಿಮ್ಮ ಅಣ್ಣನ ಮಕ್ಕಳನ್ನೆಲ್ಲಾರನು ನೋಡ್ಕೊಳೋ ಜವಾಬ್ದಾರಿನ ತಗೊಂಡು ಅವ್ರಿಗೆ ಏನ ಸ್ಕೂಲ್ನಾಗ ಫೈನಾನ್ಷಿಯಲಿ ಏನಾರ ಹೆಲ್ಪ್ ಬೇಕಂದ್ರ ಮಾಡ್ತಿ. ನಿನ್ ಕಡೆನೂ ಕಷ್ಟ ಅದಾವು, ಇಲ್ಲ ಅನ್ನಂಗಿಲ್ಲ. ನಾನು ಅಂತಾದ್ರಾಗೂ ನೀನು ಅವ್ರಿಗೆ ಸಪೋರ್ಟ್ ಮಾಡ್ತೀಯಲ್ಲ, ಅದು ನಿಜವಾಗ್ಲೂ ದೊಡ್ಡ ತ್ಯಾಗನ ಕರೆ. ಅಂದ್ರೆ ನನಗೆ ಭಾಳ ಖುಷಿ ಆಗ್ತೈತಿ, ಭಾಳ ಹೆಮ್ಮೆ ಆಗ್ತೈತಿ. ಯಾಕಂತಂದ್ರ ನಮ್ಮ ಬಗ್ಗೆ ಅಷ್ಟ ಅಲ್ದ ಇನ್ನೊಬ್ರ ಬಗ್ಗೆನೂ ಯೋಚನೆ ಮಾಡ್ತಾರ. ಅಣ್ಣಾರ್ನು ಚಲೋ ಇರ್ಲಿ ಅಂತ ಬಯಸ್ತಿಯಲ್ಲ, ಅದು ಭಾಳ ಖುಷಿ ಆಗ್ತೈತಿ ನನಗೆ. ಅದಕ್ಕೊಂದು ಸಪೋರ್ಟ್ ಮಾಡವ ಯಾವಾಗ್ಲೂ ಕೊನೆವರೆಗೂ ಅಷ್ಟ. ಯಾಕಂದ್ರೆ ಕೂಡು ಕುಟುಂಬದಿಂದ ಬಂದವ. ನಾನು ಎಷ್ಟು ಬೆಳೆದ್ರು ಆ ಕುಟುಂಬನ ನಾನು ಬಿಡೋದಿಲ್ಲ. ನಿನಗೆ ಗೊತ್ತು, ರಾಹುಲ್ಗೆ ಮೊನ್ನೆ ಆರಾಮಿರ್ಲಿಲ್ಲ, ಹಂಗಾಗಿ ಅವನ್ನ ಇಲ್ಲಿಂದನ ಎಲ್ಲ ನೋಡ್ಕೊಂಡ್ವಿ. ಆಮೇಲೆ ನಾನಂತೂ ಯಾವತ್ತು ಬ್ಯಾರೆ ಆಗೋದಿಲ್ಲ ಅಪ್ಪಿ ನಾನು. ಆಮೇಲೆ ಬೆಂಗಳೂರೊಳಗೆ ಎಷ್ಟು ವರ್ಷ ಇದ್ರೂ ಬೆಂಗಳೂರೊಳಗೆ ನಾನು ಊರಿಗೆ ಹೋಗಿ ಸೆಟ್ಲ್ ಆಗ್ತೀನಿ. ನಮ್ಮ ಮನೆಯವರು ಇಂದ ನಾನು ಬ್ಯಾರೆ ಆಗೋದಿಲ್ಲ. ಆ ಸಪೋರ್ಟ್ ನಿನ್ನಿಂದ, ನಿನ್ನ ತ್ಯಾಗ ನಾನು ಕೇಳ್ತೇನೆ. ಆ್ಯಕ್ಚುಲಿ ಪಕ್ಕಾ ಕೊಡ್ತೀನಿ. ನೀ ಎಲ್ಲಿ ಇರ್ತೀಯೋ ನಾ ಅಲ್ಲೇ ನಿನ್ನ ಹಿಂದನ ನಾನು. ಆಮೇಲೆ ಭಾಳ ಅಂದ್ರೆ ಭಾಳ ನೀನಿಗೆ ನಾನು ಕಷ್ಟ ಕೊಟ್ಟೋನಿ. ಯಾಕಂತಂದ್ರೆ ಗೊತ್ತಿಲ್ಲ ಸರ್, ಅವಳಿಗೆ ಸುಮಾರು ವರ್ಷದಿಂದ ಲೋ BP ಆಗುತ್ತೆ. ಅವಳಿಗೆ ಫುಲ್ ಕೈ ಸೇಕಾಗಿ ಅನ್ಕಾನ್ಸಿಯಸ್ ಆಗ್ಬಿಡ್ತಾಳೆ. ಅದನ್ನ ನಾನೊಂದು 5-6 ಸರಿ ನನ್ನ ಮದ್ವೆ ಆದ್ಮೇಲೆ ಅವಳು ನೋಡಿದ್ದೀನಿ. ಅವಳಿಗೆ ಲೋ BP ಆಗಕ್ಕೆ ಕಾರಣನ ನಾನು ಸರ್. ನಂದು ಬ್ರೇಕಪ್ ಆದಾಗ ಅವಳು ಹತ್ತು ಕರೆದು ಫುಲ್ ತಲೆಗೆ ತಗೊಂಡು ಟೆನ್ಷನ್ ಮಾಡ್ಕೊಂಡು ನನ್ನೇ ಮದ್ವೆ ಆಗ್ಬೇಕು ಅಂತ ಇಷ್ಟು ವರ್ಷ ಕಾದು ಕುತ್ಕೊಂಡು ಅವಳಿಗೆ ಲೋ BP ಅಲ್ಲಿಂದಲೇ ಸ್ಟಾರ್ಟ್ ಆಗಿದೆ. ಹೈ BP ಆದ್ರೆ ಏನಾದ್ರೂ ಕಡಿಮೆ ಮಾಡ್ಬೋದು, ಲೋ BP ಆದ್ರೆ ಕಡಿಮೆ ಮಾಡಕ್ಕಾಗಲ್ಲ. ನನ್ನ ಪ್ರೊಫೆಷನಲ್ ಲೈಫ್ಗೆ ತೊಂದರೆ ಆಗ್ಬಾರ್ದು ಅಂತ ಅವಳು ಕಾಪಾಡ್ಕೊಂಡು ನನ್ನ ಮಗಳನ್ನೂ ಜಾಪನ್ ಮಾಡ್ಕೊಂಡು ಇರ್ತಾಳೆ. ನನಗೆ ಆರ್ಟಿಸ್ಟ್ಗಳ ಜೀವನ ಹೆಂಗಿರ್ತೈತಿ ಅಂತ 24x7 ಕೆಲಸ. ಒಂದೊಂದ್ಸತಿ ಮನ್ಯಾಗಿರ್ತಿ, ಒಂದೊಂದ್ಸತಿ ಹೊರಗಿರ್ತಿ. ಆ ಟೈಮ್ದಾಗೂ ನಂಗೆ ಫೋನ್ ಹಚ್ಚಿ ಆರಾಮದಿ ಇಲ್ಲ ಮಗಳು ಹೆಂಗದಾಳ, ಊಟ ಮಾಡಿ ಇಲ್ಲ ಅಂತ ಕೇರ್ ಮಾಡ್ತೀಯಲ್ಲ, ಅದು ಖರೆ ಅಂದ್ರು ಒಂದು ಹೆಣ್ಣು ಬಯಸೋದು ಅದನ್ನ. ಆಮೇಲೆ ನನಗೆ ಟೈಮ್ ಕೊಡೋದ್ರ ಜೊತೆ ನನ್ನ ಮಗಳಿಗೂ ಟೈಮ್ ಕೊಡಕ್ಕೆ ಕುಂತ್ಬಿಟ್ಟು ಈಗ ಬಂದ್ಗುಟ್ಲೆ ಫಸ್ಟ್ ನಮ್ಮಿಬ್ಬರ ಜೋಡಿನ ನಿಂದು ಮಾತುಕತೆ, ಆಕಿನ ಜೋಡಿ ಆಟ, ಎಷ್ಟು ಬ್ಯುಸಿ ಶೆಡ್ಯೂಲ್ ಇರಲಿ, ರಾತ್ರಿ 12 ಗಂಟೆಗಾರ ಬರಲಿ, 1 ಗಂಟೆಗಾರ ಬರಲಿ, ಪಾಪುಗ ನನಗೆ ಟೈಮ್ ಕೊಡ್ತೀಯಲ್ಲ. ಮೇನ್ ಎಲ್ಲಾರ್ಗೂ ಬೇಕಾಗಿರೋದು ಟೈಮ್ ಕೊಡ್ಬೇಕು ನನ್ನ ಗಂಡ ನನಗೆ ಅಂತ. ಅದನ್ನ ಕೊಡ್ತಿ, ಭಾಳ ಖುಷಿ ಆಗ್ತೈತಿ ನನಗೆ ಅದನ್ನೆಲ್ಲ ನೀ ಇದು ಮಾಡೋದಕ್ಕೆ. ನನ್ಗೆ ಯಾವಾಗಲೂ ನೀವೋ ಉಸಿರು ಅಷ್ಟೇ. ಆಮೇಲೆ ಎಲ್ಲ ಕಡಿಮೆ ಆಗಿದೆ ಸರ್, ಕೋಪ ಗೀಪ ಎಲ್ಲ ಕಡಿಮೆ ಆಗೈತಿ. ಹಂಗೇನಾದ್ರು ಕೋಪ ಬಂದ್ರೆ ನಿನ್ನೆ ಬಾಯಲ್ಲಿ ನನ್ನ ಮಗಳಿಗೆ ಎಂಟರ್ಟೈನ್ ಮಾಡು ಅಂತ ಕರೀತಾಳ. ಏನಾದರೂ ಎಂಟರ್ಟೈನ್ ಮಾಡ್ತೀನಿ ಮಗಳಿಗೆ. ಆಮೇಲೆ ಇವಳಿಗೆ ಸಿಟ್ಟು ಬಂದಾಗ ಒಂದಿಷ್ಟು ಏನೇನಾರು ಹಾಡುಗಳನ್ನು ಹಾಡಿ ನಾನು ಇದು ಮಾಡ್ತೀನಿ ಸರ್. ಸಿಟ್ಟಿನ ಬಗ್ಗೆ ಇರೋ ಹಾಡುಗಳನ್ನು ಹಾಡ್ತೀನಿ. ಹೆಂಗೆ ಹಾಡ್ತೀನಿ ಅಂದರೆ, ಸಿಟ್ಟ್ಯಾಕ ನನ್ನಾಕಿ, ಸಿಟ್ಟ್ಯಾಕ ನನ್ನಾಕಿ, ನಾನೇನು ಮಾಡೀನಿ ಹೊಟ್ಟಾಗಿನ ಮಾತ ಹೇಳ, ನನ್ನಲ್ಲೇ ಹೊಟ್ಟಾಗಿನ ಮಾತ ಹೇಳ, ನನ್ನೆದಯ ಕುಡಿಯಾಗ ನಿನ್ನನ್ನ ಇಟ್ಟೀನಿ, ನಿನ್ನಾಸೆ ಬಾಸೆ ನೋಡ, ನಾನೇ ಇರುವೆನೆಂದು ನೀನೇ ನನ್ನವಳೆಂದು, ನಾನೇ ಇರುವೆನೆಂದು ನೀನೇ
ಅವಳೆಂದು ನಾ ಕೊಡುವ ಭಾಷೆ ನೋಡ, ನನ್ನಲ್ಲೇ ನಾ ಕೊಡುವ ಭಾಷೆ ನೋಡ. ನಿನ್ನ ನಂಬ್ಕೊಂಡು ಆ ಹುಡುಗಿ ಬಂದಿದ್ದಾಳೆ. ಅವಳಲ್ಲಿ ಒಂಥರ ಮುಗ್ಧತೆನೂ ಇದೆ, ಪ್ರಾಮಾಣಿಕತೆನೂ ಇದೆ. ಆ ನಂಬಿಕೆಗೆ ನೀನು ಪಾತ್ರನಾಗಿದೆಯಾ, ಅದಕ್ಕೆ ಇಲ್ಲಿ ನಿಂತಿದ್ಯಾ. ಆ ವಿಶ್ವಾಸ ಇಬ್ಬರಲ್ಲೂ ಇದೆ, ಅದಕ್ಕೆ ಇಬ್ಬರು ಇಲ್ಲಿರೋದು. ಅವಳು ಪ್ರೀತಿಸಿದ್ ಮಾತ್ರ ಅಲ್ಲ, ಪ್ರೀತಿನ ಸಾಧಿಸ್ಕೊಂಡಿದ್ದಾಳೆ. ಎಷ್ಟೋ ಜನ ಹೆಣ್ಮಕ್ಳು ಅಪ್ಪ ಅಮ್ಮನಿಗೆ ಸೋತು ಬೇರೆ ಮದುವೆ ಆಗಿ ಹೋಗ್ಬಿಡ್ಬಹುದು. ನೀನು ಮಾಡಿದ ಪುಣ್ಯ, ಅವಳು ಹಾಗೇನೂ ಮಾಡಿಲ್ಲ. ನಿನಗಾಗಿ ಕಾದಿದ್ದು ಏನೇ ಬರಲಿ, ಆರೋಗ್ಯ ಕೆಡಿಸ್ಕೊಂಡಾದ್ರೂ ನಿನ್ನನ್ನೇ ಮದುವೆ ಆಗ್ತೀನಿ ಅಂತ ನಿನ್ನ ನಂಬಿ ಬಂದಿದ್ದಾಳೆ. ಅದಕ್ಕೆ ನೀನು ಪಾತ್ರನಾಗಿರ್ಬೇಕು. ಆ ವಿಶ್ವಾಸಕ್ಕೆ ನೀನು ಯಾವತ್ತೂ ಬದ್ಧನಾಗಿರ್ಬೇಕು. ಆ ವಿಶ್ವಾಸಕ್ಕೆ ಗೊತ್ತಾಯ್ತಲ್ಲ ಸದಾನಂದ? ನನ್ನ ಉಸಿರಿರೋವರೆಗೂ ಮೇಡಮ್ ಅವರೇ ನನ್ನ ಪ್ರಪಂಚ. ಅವ್ರನ್ನ ಬಿಟ್ಟು ಯಾವತ್ತೂ ನಾನು ಇರಲ್ಲ ಮೇಡಮ್. ಏನ್ ಲಾವಣ್ಯ? ಆಗ್ಲೇ ಸದಾ ಅವ್ರು ಇಲ್ಲಿ ಕೂತಿರ್ಬೇಕಾದ್ರೆ ಗಣೇಶ್ ಅವರಲ್ಲಿ ತಕಜುಮ್ ಅಂತ ಏನೋ ಮಾತಾಡ್ತಿದ್ರಲ್ಲ, ಸದಾ ಹೆಂಡತಿಗೆ ಅಪ್ಪಿ ನಮ್ದೇ ಯಾವಾಗ ಸೆಕೆಂಡ್ ತಕಜುಮ್ ಅಂತ ಮಾಡೋ. ಇಲ್ಲೊಂದ್ಸತಿ ನಾನು ನೋಡ್ಬಿಡ್ತೀನಿ. ಥ್ಯಾಂಕ್ ಯು ಲಾವಣ್ಯ, ಐ ಲವ್ ಯು. ಅಲ್ಲೇನ್ ಮಾಡಿದೆ ಅದನ್ನೇ ಮಾಡಿಸೋದ. ಅಪ್ಪಿ ನಮ್ಮದು ಯಾವಾಗ ಎರಡನೇ ತಕ್ಷಣ ಇಲ್ಲ, ನಾನು ಅಂದೆ ಮೇಡಮ್, ಯಾಕಂದ್ರೆ ನಾನು ಅದೇ ಪ್ರಯತ್ನದಲ್ಲಿದ್ದೀನಿ. ಏಯ್, ಆ ಮಗು ದೊಡ್ಡದಾಗ್ಲಿ ಇರು ಸ್ವಲ್ಪ. ಅಲ್ಲೇ ಎತ್ಕೊಂಡು ಕೂತ್ಕೊಳಕ್ಕಾಗ್ದೆ ಎತ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ತಾನೆ. ಸೂರಿ, ಅವ್ನು ಹೇಳಿರೋದು ಕರೆಕ್ಟ್ ಆಗಿದೆ. ಆ ಮಗು ಒಂದು ಆಟ ಸಾಮಾನು ಬೇಡನಾ? ಆ ಮಗುಗೆ ಆಟ ಸಾಮಾನು ಅಂತ ಇನ್ನೊಂದು. ನಾನು ತುಂಬಾ ಸರಿ ನನ್ನ ಮಗಳನ್ನೇ ಕೇಳ್ತೀನಿ. ಈಗ ಈ ಮಾತು ಅವ್ರು ಹೇಳ್ತಾರ, ಪಾಪ ಅದು ಒಂದೇ ಆಡ್ಬೇಕನ್ನ, ತಮ್ಮಾರ ತಂಗಿಯರ ಬೇಡ. ನನ್ ಕಷ್ಟ ಆಗುತ್ತೆ ಸರ್. ನನ್ನ ಮಗಳು ಒಂದೇ ಆಡ್ತಾ ಇರುತ್ತೆ, ಅದ್ರ ಜೊತೆಗೆ ಒಂದು ತಮ್ಮನೋ ತಂಗಿನ ಕೊಟ್ರೆ ಇಬ್ರು ಸೇರಿ ಆಡ್ಕೋತಾರೆ. ಅದ್ ನೀವು ಇದೆಲ್ಲ ಪ್ರೋಗ್ರಾಮ್ ಮುಗಿಸ್ಕೊಂಡು ಮನೆಗೆ ಹೋಗಿ ಮಾತಾಡ್ಕೊಡಿ. ಎರಡು ನಿಷ್ಕಲ್ಮಶವಾದಂಥ ಮನಸ್ಸುಗಳು ಅವ್ರದ್ದು. ತುಂಬಾ ಅಮಾಯಕ ಪ್ರೀತಿ ಅವ್ರದ್ದು. ಒಬ್ರಿಗೊಬ್ರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ಕೊಂಬಂದಿದ್ದಾರೆ. ಬಹಳಷ್ಟು ಖುಷಿ ಆಯ್ತು. ಚೆನ್ನಾಗಿರಿ, ಖುಷಿಯಾಗಿ ನಗ್ನಗ್ತಾ. ಅವನು ಹಾಡು ಹೇಳಿ ನೀನು ಸಿಟ್ಟನ್ನ ಕಡಿಮೆ ಮಾಡೋದು ಸ್ಟೈಲ್ ಇದೆಲ್ಲ ನಂಗೆ ಬಹಳಷ್ಟು ಇಷ್ಟ ಆಯ್ತು. ಅಲ್ಲ, ಪ್ರೇಮ್ ಸರ್ ಅಷ್ಟು ಹೊಗಳಿದ್ರು, ಮಾಳವಿಕಾ ಅವರು ಅಷ್ಟು ಹೊಗಳ್ತಾ ಇದ್ರೆ, ಜೋಡಿಗಳೆಲ್ಲ ನಿನ್ನ ಅಷ್ಟು ಒಳ್ಳೆಯವನು ಅಂತ ಹೊಗಳ್ತಾರೆ. ಇವರು ಸಹ ಅಷ್ಟು ಒಳ್ಳೆಯವನು ಅಂತ ನಿನ್ನ ನಂಬ್ಕೊಂಡಿದ್ದಾರೆ. ನೀನು ಈ ತರ ಕೆಲಸ ಮಾಡ್ತಿಲ್ಲ. ಏನ್ ಕೆಲಸ ಮಾಡಿದ್ರು? ಒಂದು ವಿಡಿಯೋ ಬಂದಿದೆ, ತೋರಿಸಿ ನೀವು ಅಂದ್ರೆ ಹಾಕ್ಸ್ತೀವಿ. ಹಾಕ್ಸಿ ಸರ್. ಹಾಕ್ರಪ್ಪ. ಹುಡುಗಂಗೆ ತಲೆ ಮೇಲೆ ಕೂದಲಿಲ್ಲ ಅಂದ್ರೂ ಪರವಾಗಿಲ್ಲ, ತಲೆ ಒಳಗಡೆ ಒಳ್ಳೆ ಬುದ್ಧಿ ಇರಬೇಕು. ಅವನಿಗೆ ಹೈಟ್ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ಆದ್ರೆ ಮೌಂಟ್ ಎವರೆಸ್ಟ್ ಅಷ್ಟು ಪಾಪ್ಯುಲಾರಿಟಿ ಇರಬೇಕು. ಅವ್ನು ನೋಡಕ್ ಅಷ್ಟೊಂದು ಫೇರ್ ಇಲ್ಲ ಅಂದ್ರೂ ಮ್ಯಾನೇಜಬಲ್, ಆದ್ರೆ ಅವನ ಮನಸ್ಸು ಪಳಪಳ ಅಂತ ಬೆಳ್ಳಗೆ ಹೊಳಿತಿರ್ಬೇಕು. ಆಮೇಲೆ ಅವನ್ನ ತಪ್ಕೊಂಡ್ರೆ ಈ ಕೋಲ್ನೆಲ್ಲ ತಪ್ಕೊಂಡಂಗೆ ಅನ್ನಿಸ್ಬಾರ್ದು. ಅವನ್ನ ತಪ್ಕೊಂಡಾಗ ಮೆತ್ತಗೆ ಕೈ ತುಂಬ ಸಿಗಬೇಕು. ಅವನಿಗೆ ಇಂಗ್ಲೀಷ್ ಬಂದಿಲ್ಲ ಅಂದರೂ ಪರವಾಗಿಲ್ಲ, ಕನ್ನಡದಲ್ಲೇ ಮುದ್ದಾಗಿ ಪೆದ್ದಾಗಿ ಮಾತಾಡಿ ಯಾವಾಗಲೂ ನನ್ನನ್ನು ನಗಿಸ್ತಾ ಇರಬೇಕು. ಉತ್ತರ ಕರ್ನಾಟಕದವ್ರ ಥರ ಧೈರ್ಯಶಾಲಿ ಆಗಿರಬೇಕು, ಖಡಕ್ ಆಗಿರಬೇಕು. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಅವ್ರಿಗೆ ಮದುವೆ ಆಗಿದ್ರು ಇನ್ನೊಂದು ಹುಡುಗಿನ ಲವ್ ಮಾಡಿ ಓಡಿಸ್ಕೊಂಡು ಹೋಗೋಷ್ಟು ಮೀಟ್ರು ಮ್ಯಾಟ್ರು ಎಲ್ಲ ಇರಬೇಕು. ಏನಪ್ಪ ಮಾಡೋದೆಲ್ಲ ಮಾಡಿಸ್ಬಿಟ್ಟು ವಿಡಿಯೋ ಮಾಡಿಸ್ಕೊಂಡು ಈಗ ಯಾರಿಗೆ ಹೇಳಿದವರು? ಮದುವೆ ಆದ್ರೂ ಅಂದ್ರೆ ಎಂತಿನೇ ಹೇಳಿದವರು. ಉತ್ತರ ಕರ್ನಾಟಕದವ್ರು ಯಾರು? ಸಂಜುನು ಅದಾರಿ. ಕೂದ್ಲು ಐತಲ್ಲ ಅವ್ನಿಗೆ, ಕೂದ್ಲಿಲ್ದೇ ಇದ್ದವ್ರು ಯಾರು? ಸರ್, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಪಾಪ ಅವ್ರು ಖುಷಿದೇನೋ ಹೇಳಿದಾರೆ ಅಷ್ಟೇ. ಅಲ್ಲ, ಅವ್ರು ಖುಷಿಗೆ ಹೇಳಿದಾರಂತೆ. ತಪ್ಪು ನನ್ನ ಹೆಸರು ಏನ್ ತಗೊಂಡಿಲ್ಲ, ಸುಮ್ಮನೆ. ಲಾಸ್ಟ್ ಮಹಾಸಂಗಮದಲ್ಲಿ ನಿನ್ನ ನೋಡ್ಬಿಟ್ಟು ಇಷ್ಟಪಟ್ಟು ಕಳ್ಸಿರೋ. ಹೌದಾ? ಕಳ್ಸಿರೋದು. ಅಯ್ಯೋ ಇಲ್ಲ ಸರ್, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ. ಅವ್ರೇ ನನ್ನ ಹೆಸರು ಹೇಳಿಲ್ವಲ್ಲ. ಕರೆಕ್ಟ್. ನೇತ್ರವ್ರೆ, ನಿಮ್ಗೇನ್ ಅನ್ಸ? ಅವ್ರು ಹೇಳಿದ್ದು ಅಷ್ಟು ಗುಣಗಳು ಇವನಲ್ಲಿಲ್ವಾ? ಇಲ್ಲ ಸರ್, ಏನಾರ ಆಗಿಲ್ಲ, ಗುಣ ಸೇಮ್ ಇರ್ಬೋದು, ಬಟ್ ನನ್ನ ಗಂಡನ ಮೇಲೆ ನನ್ಗೆ ನಂಬಿಕೆ ಐತೆ. ಅಯ್ಯೋ ಯಾವತ್ತು ಸರ್ ಬಿಟ್ಟು ಆ ಜಾಗದಲ್ಲಿ ಬೇರೆ ಯಾವತ್ತೂ ನಂಬಕೋಬೇಡ ಅಂತ. ಇಲ್ಲ, ಇವ್ರನ್ನ ಬಿಟ್ಟು ಆ ಜಾಗದಲ್ಲಿ ಬೇರೆ ಯಾರನ್ನೂ ನಾನು ನೆನಪಿಸ್ಕೊಂಡಿಲ್ಲ ಸರ್. ಇಲ್ಲಿ ಶ್ವೇತುಗೆ ರಾಖಿ ಕಟ್ಸ್ಕೊಳಕ್ ರೆಡಿ ಇರಲಿಲ್ಲ. ನಾನು ಕಷ್ಟಪಟ್ಟು ಆ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಕಟ್ಸಿರೋದು. ನೇತ್ರ ನಿಮ್ಗೆ ಹೆಲ್ಪ್ ಮಾಡ್ತಾ ಇದ್ದೀನಿ, ಇಂಟ್ ಕೊಡ್ತಾ ಇದ್ದೀನಿ, ಅವನೇನ್ ಮಾಡ್ತಾ ಇದ್ದೀನಿ ಅಂತ ಇಂಟ್ ಕೊಡ್ತಾ ಇದೀವಿ. ಆಮೇಲೆ ಪ್ರತಾಪಣ್ಣವ್ರಿದ್ರು ಹೇಳಲಿಲ್ಲ ಅಂತ ಆಗ್ಬಾರ್ದು. ಸುಳ್ಳು ಹೇಳಿದ್ರೆ ಕರ್ಸ್ಲಾ? ಅಯ್ಯೋ, ನನಗೂ ಅವ್ರಿಗೂ ಸಂಬಂಧನೇ ಇಲ್ಲ, ನಾನು ಮಾತಾಡ್ಸೇ ಇಲ್ಲ ಅವ್ರನ್ನ. ಜೋರಾದ ಚಪ್ಪಾಳೆ ಬರ್ಲಿ. ಸ್ವಾಗತಿಸಿ ಎಲ್ಲರೂ ಮೆಚ್ಚಿರುವಂತ ಭರ್ಜರಿ ಬ್ಯಾಚುಲರ್ಸ್ ನ ಚಂದುಳ್ಳಿ ಚೆಲುವೆ ಸಂಜನಾ. ಎರಡನೇ
ತಕ್ಕ ಜುಮ್. ಓ ಬನ್ನಿ ಬನ್ನಿ. ಎರಡನೇ ತಕ್ಕ ಜುಮ್ ಅಂತ ಹೇಳ್ದಾಗ್ಲೇ ಡೌಟ್ ಬಂತು. ಸರ್ ಎಲ್ಲಿ ಎರಡನೇ ತಕ್ಕ ಜುಮ್ ಬೇಡ, ಇದೊಂದೇ ಸಾಕಿರೋದೆ. ಬೇಡ ಬೇಡ ಯಾವ್ದು ಬೇಡ ಬಿಡಿ ಮೇಡಮ್, ಇನ್ನೇ ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ. ಆಗ್ಲೇ ಡೌಟ್ ಆಯ್ತು ನಮ್ಗೆ. ತಕ್ಕ ಜುಮ್ ಬೇಡವೇ ಬೇಡತ್ಲ ನನ್ನ ಜೀವನದಲ್ಲಿ. ಎಲ್ರು ಏನೇನೋ ತ್ಯಾಗ ಮಾಡ್ತಾ ಇದ್ದಾರೆ ಸದಾ, ಇದೇನೋ ವಿಪರೀತ ತ್ಯಾಗ ನಿಂದು. ಮನೇಲಿ ಜೋಳದ ರೊಟ್ಟಿ ತಿನ್ನೋದು ಬಿಟ್ಬಿಟ್ಟು ಪಿಜ್ಜಾ ತಿನ್ನಕ್ ರೆಡಿ ಆಗೋ. ನಿನ್ನ ತಕ್ಕ ಜಮ್ ಸುದ್ದಿಗೆ ಹೋಗೋದೇ ಇಲ್ಲ ನಾವು. ಆ ಮಗುಗೆ ಆಟ ಆಡಕ್ ಒಂದು ಗೊಂಬೆ ಬೇಡ. ಗೊಂಬೆನ ತಂದ್ಕೊಡ್ತೀನಿ ಬಿಡಿ, ಹೋಗ್ಲಿ ಅತ್ತೆಗೆ. ಸಿಕ್ಕಾಪಟ್ಟೆ ಸಿಗ್ತಾವೆ. ನೋಡಿದ್ರೆ ನೇತ್ರ ಈಗ ಇದ್ದಿದ್ ಮಾತು ಅಲ್ಲಿ ಹೇಳಿದ ಮಾತು 10 ಹೆಜ್ಜೆ ಬಿಟ್ಕೊಂಡಿರ್ಲಿಲ್ಲ. ನಿನ್ನ ಹೆಂಗೋ ನಂಬಕ್ಕಾಯ್ತದೆ ಸರ್? ನಿಮ್ಮನ್ನ ಹೆಂಗ್ ನಂಬಕ್ ಆಗ್ತೈತೆ ಅಲ್ಲಿ? ನೀನ್ ಯಾಕೆ ಅಷ್ಟು ಗಾಬರಿಲಿ ನೋಡ್ತೀವಿ ಅವ್ರು ಬನ್ನಿ ಅಂದ ತಕ್ಷಣ? ಅಯ್ಯೋ ಕರೆಸಿ ಅವ್ರೇನೋ ಸುಮ್ನೆ ಹ್ಞೂ ಅಂದು ಆಮೇಲೆ ನಾನು ತಕ್ಷಮ ಇಲ್ಲೇ ಆಗಿ ಹೋಗಿತ್ತು. ಸರಿ, ನೀನ್ ಹೇಳಿದ್ದೆ ನಿಜ ಅಂತ ಒಪ್ಕೋತೀವಿ. ನೇತ್ರ ಅವರೇ, ನೀವು ಹುಷಾರಾಗಿರಿ ಅಷ್ಟೇ. ಅಬ್ಸರ್ವ್ ಮಾಡಿ, ಕಣ್ಣನ್ನ ಅಬ್ಸರ್ವ್ ಮಾಡಿ. ಕಣ್ಣನ್ನು ಅಬ್ಸರ್ವ್ ಮಾಡ್ಲಿ. ಅದ್ರ ಜೊತೆಗೆ ಇವತ್ತು ಈ ವೇದಿಕೆ ಮೇಲೆ ನಿಮ್ಮ ಹೆಂಡತಿ ನೇತ್ರಾಗೆ ನೀವ್ ಏನ್ ಪ್ರಾಮಿಸ್ ಮಾಡೋದಕ್ಕೆ ಹೊರಟಿದ್ದೀರಾ? ನೇತ್ರ. ಕೋಪ ಬಂದಾಗ ಮೌನವಾಗಿರುತ್ತೇನೆ. ಕೋಪ ಬಂದಾಗ ಮೌನವಾಗಿರುತ್ತೇನೆ. ಅವ್ರು ನನ್ನ ಸಂಬಂಧ ಹಾಡಾಡಿದ್ರೆ 2 ಲೈನ್ ನಾನು ಹಾಡಾಡ್ತೀನಿ. ಸ್ವೀಟ್. ಹಾಡಿ ಹಾಡಿ. ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನ, ಹೃದಯವೇ ನಿನ್ನ ಹೆಸರಿಗೆ ಬರೆದೆ ನನ್ನೆನ, ಪುಟ್ಟ ಪುಟ್ಟ ಹೆಜ್ಜೆ ಇಟ್ಟು ಬಂದ, ಬೆಳ್ಳಿ 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 ಮೋಡ ಚಂದ, ಬಾನಲ್ಲೇ ಒಂದಾದಿನ. ಬಾನಲ್ಲಿ ಒಂದಾಗಿರುವಂತ ಜೋಡಿ ಈಗ ನಮ್ಮ ವೇದಿಕೆ ಮೇಲೆ ಕೂಡ ಒಂದಾಗಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಇದೇ ತರ ಖುಷಿಯಾಗಿರಿ ನೀವು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಾನು ಸದಾನಂದ. ನಾನು ನೇತ್ರಾವತಿ. ಜೋಡಿ ನಂಬರ್ 1 ಶೋ ಅಲ್ಲಿ ನಮ್ಮ ಪ್ರೀತಿ ಬಾಂಧವ್ಯ ನಿಮಗ ಇಷ್ಟ ಆಗಿದ್ದರೆ SANE ಅಂತ ಟೈಪ್ ಮಾಡಿ 57575ಗೆ SMS ಮಾಡ್ರಿ. ಹೋಲ್ಡ್ ಮಾಡೋದು ಮರಿಬೇಡ್ರಿಪ್ಪ ಪ್ಲೀಸ್. ನಮಗೆ ವೋಟ್ ಮಾಡ್ರಿ. ಕುರಿ. ಶ್ವೇತು, ಈಗ ತ್ಯಾಗದ ಕಥೆಗಳನ್ನ ನಾವೆಲ್ಲರೂ ಮಾತಾಡ್ತಾ ಇದೀವಿ. ಈಗೇನು ಅಂತಂದ್ರೆ ನಮ್ಮ ವೇದಿಕೆಗೆ ಒಂದು ವಿಶೇಷವಾದ ತಂಡವನ್ನ ವೆಲ್ಕಮ್ ಮಾಡುವಂತ ಸಮಯ. ಯಾವ್ದು ಶ್ವೇತು ಆ ತಂಡ? ಈಗ ಕನ್ನಡದಲ್ಲಿ ಹೊಸ ಸಿನಿಮಾಗಳ ಅಬ್ಬರ ನಡೀತಾನೆ ಇದೆ. ಈಗ ಇನ್ನೊಂದು ವಿನೂತನವಾದಂತ ಫ್ಯಾಮಿಲಿ ಚಿತ್ರ ತೆರೆ ಕಾಣೋದಕ್ಕೆ ಸಿದ್ಧ ಆಗಿದೆ. ಲೆಟ್ಸ್ ವೆಲ್ಕಮ್ ಬ್ಯಾಚುಲರ್ ಪಾರ್ಟಿ ಚಿತ್ರತಂಡ. ಸೂಪರ್ ಡೂಪರ್ ನಾಯಕ ನಟರು ದೂತ್ಬೇಳ ದೇಗಿ ಹಾಗೂ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಯೋಗಿ ಆನ್ ಸ್ಟೇಜ್ ಪ್ಲೇ. ಜೋಡಿ ಶೋಗೆ ಬ್ಯಾಚುಲರ್ ಪಾರ್ಟಿ ಮುಗಿಸ್ಕೊಂಡು ಬರ್ತಾ ಇರೋಂತ ನಮ್ಮ ಸೂಪರ್ ಡೂಪರ್ ಹೀರೋಸ್ಗೆ ವೆಲ್ಕಮ್. ಥ್ಯಾಂಕ್ ಯು. ಏನು ಯೋಗಿ ಅವರೇ, ಬ್ಯಾಚುಲರ್ ಆಗಿದ್ದಾಗ ಲೈಫ್ ಚೆನ್ನಾಗಿತ್ತಾ? ಜೋಡಿ ಆದ್ಮೇಲೆ ಲೈಫ್ ಚೆನ್ನಾಗಿದ್ಯಾ? ಓ, ಇವಾಗ ತುಂಬಾ ಚೆನ್ನಾಗಿದೆ ಗುರು. ಮದ್ವೆ ಆದ್ಮೇಲೆ ಹೇಳ್ತಿದ್ರೆ ಮನೇಲಿ ಬೈತಾರ ಮಗು? ಅಲ್ಲ, ಹಂಗಾದ್ರೂ ಹೇಳ್ಬೇಕಲ್ವಾ? ಮನೇಲಿ ಬೈತಾರ. ಹೇಳ್ಬಿಟ್ರೆ ಕಲ್ಸಿರ್ತಾರಲ್ಲ ಇವಾಗ. ಮದ್ವೆ ಆದ್ಮೇಲೆ ಏನೇನ್ ಚೆನ್ನಾಗಿದೆ? ನಂಬರ್ 1, ನಂಬರ್ 2, ನಂಬರ್ 3 ಅಲ್ಲ, ಪ್ರತಿಯೊಂದು ಚೆನ್ನಾಗೇ ಇರುತ್ತೆ. ಬ್ಯಾಚುಲರ್ ಆಗಿದ್ದಾಗ ಒಂಥರ ಅದು ಬೇರೆ. ಮದ್ವೆ ಆದ್ಮೇಲೆ ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ಅದು ಚೆನ್ನಾಗಿದೆ, ಒಳ್ಳೆ ಜೀವನ. ಎಲ್ಲರೂ ಮದ್ವೆ ಆಗದೆ ಇರೋರು ನಮ್ಮನ್ನ ಮಾತ್ರ ಖುಷಿಯಾಗಿರೋದು ನೋಡ್ಬೇಡಿ. ನೀವು ಖುಷಿಯಾಗಿರೋದನ್ನ ನಾವು ನೋಡ್ಬೇಕು. ಇಷ್ಟ ಆಗ್ತಿದೆಯಲ್ಲ ಅಲ್ವಾ? ದಿಗಂತವ್ರೆ, ನಿಮ್ಮ ಮನದಾಳದ ಮಾತು. ಬ್ಯಾಚುಲರ್ ಆಗಿದ್ದಾಗ ಒಂಥರ ಚೆನ್ನಾಗಿತ್ತು. ಈಗ ಮದುವೆ ಆದ್ಮೇಲೆ ಒಂದ್ ಸ್ವಲ್ಪ ಜವಾಬ್ದಾರಿ ಬಂದ್ಮೇಲೆ ಜೊತೆಗೆ ಸಂಸಾರ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಇನ್ನೊಂಥರ ಚೆನ್ನಾಗಿದೆ, ಇನ್ನೊಂಥರ ಮಜಾ ಇದೆ. ಮದುವೆ ಆದ್ಮೇಲೆ ಜೊತೆಗೆ ಸಂಸಾರ ಮಾಡ್ಬೇಕು. ಮದುವೆ ಮುಂಚೆನೂ ನಾನು ಆತರ ಜೊತೆಗೆ ಸಂಸಾರ ಮಾಡಿದ್ದೀನಿ, ಅದಕ್ಕೆ ಒಂದು ಶಾಕಿಂಗ್ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇವತ್ತು ವೇದಿಕೆಯಲ್ಲಿ ತ್ಯಾಗದ ಬಗ್ಗೆ ಮಾತಾಡ್ತಾ ಇದ್ದೀವಿ. ನನಗೆ ನೀವು ನಿಮ್ಮ ಲೈಫ್ ಅಲ್ಲಿ ನಿಮ್ಮ ಶ್ರೀಮತಿಯವರಿಗೆ ಏನೇನ್ ತ್ಯಾಗ ಮಾಡಿದೀರಾ ಅನ್ನೋದು ಹೇಳ್ಬೇಕು. ಫಸ್ಟ್ ಯೋಗಿ ಅವರು. ಈ ಜೀವನೇ ತ್ಯಾಗ ಮಾಡ್ಬಿಟ್ಟಿಲ್ವಾ ಅವ್ರಿಗೋಸ್ಕರ? ಏನ್ ಕೊಡಕ್ ಸಾಧ್ಯ? ಇದಕ್ಕಿನ್ನ ಏನೇನಾರು ತ್ಯಾಗ ಮಾಡಕ್ಕಾಗತ್ತಾ? ಅಂಬಾರಿ ಡೈಲಾಗ್ ಹೊಡಿತಾ ಇದೆಯಾ? ಏನ್ ಕತೆ?
ಇರ್ಬೋದು ಮಚ್ಚ, ಗೊತ್ತಾಗ್ತದೆ. ನೀವೀಗ ಯಾವ ಫಿಲಮ್ ಡೈಲಾಗ್ ಹೊಡಿತೀರಾ? ನನ್ನ ಮನಸಾರೆ ಫಿಲ್ಮ್ ಡೈಲಾಗೆ ಹೊಡಿಬೇಕು, ಅಲ್ಲೇ ನಮ್ಗೆ ಲವ್ ಆಗಿದ್ದು. ಏನ್ ತ್ಯಾಗ ಮಾಡಿದ್ದೀರಾ? ಇವನು ಜೀವ ತ್ಯಾಗ ಮಾಡಿದ್ದಾನೆ, ನನ್ನ ಮನಸ್ಸನ್ನ ತ್ಯಾಗ ಮಾಡಿದ್ದೀನಿ. ನೀವ್ ಹೇಳಿ, ಈ ಸಿನಿಮಾ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನಿಮ್ಗೆ? ತುಂಬಾ ಚೆನ್ನಾಗಿತ್ತು. ಎಸ್ಪೆಷಲಿ ನಮ್ಮ ಕಾಂಬಿನೇಷನ್ನೇ ಮಜಾ ಇತ್ತು. ಯಾಕೆಂದ್ರೆ ಯೋಗಿ ನಾನು ಒಂದು 16-17 ವರ್ಷದ ಒಂದು ಗೆಳೆತನ ಇದೆ. ಇವಾಗ ಫಸ್ಟ್ ಟೈಮ್ ಇವಾಗ ಮೂವಿ ಜೊತೆಗೆ ಮಾಡ್ತಾ ಇದೀವಿ ಬಿಟ್ರೆ ನಾವು ಅವಾಗ ಸಿಗ್ತಾ ಇದ್ವಿ, ಸ್ನೇಹ ಕೂಟ ನಡೀತಾ ಇತ್ತು ನಮ್ದೆಲ್ಲ. ಸೊ ಆತರ ಒಂದು ಕೆಮಿಸ್ಟ್ರಿ ಚೆನ್ನಾಗಿದ್ದಾಗ ಸಿನಿಮಾದಲ್ಲಿ ಆಕ್ಟ್ ಮಾಡೋದಕ್ಕೂ ಚೆನ್ನಾಗುತ್ತೆ. ಹೌದು. ಸೊ ಹಾಗೆ ಅಚ್ಯುತಣ್ಣ ಇದ್ದಾರೆ. ಅಚ್ಯುತಣ್ಣ ಅವರು ಅಷ್ಟೇ, ಅವರು ಏಜಲ್ಲಿ ನಮ್ಗಿಂತ ಸ್ವಲ್ಪ ಸೀನಿಯರ್ ಬಿಟ್ರೆ ಅವ್ರದ್ದು ಮೈಂಡ್ ಸೆಟ್, ವೇವ್ ಲೆಂತ್ ಎಲ್ಲ ನಮ್ದು ಕರೆಕ್ಟ್ ಆಗಿ ಮ್ಯಾಚ್ ಆಗ್ತಾ ಇತ್ತು. ಒಳ್ಳೆ ಎಂಜಾಯ್ ಮಾಡ್ಕೊಂಡು ಮೂವಿನ ಮಾಡಿದ್ವಿ. ಅದೇ ಸ್ಕ್ರೀನ್ ಮೇಲೆ ನಿಮಗೆ ಕಾಣುತ್ತೆ. ವೆರಿ ನೈಸ್. ಈಗ ಯೋಗಿ ಅವ್ರ ಜೊತೆ ಇನ್ನು ಮಾತಾಡೋದಿದೆ, ಆದರೆ ನಮ್ಮ ಜೋಡಿ ಥಿಯೇಟರ್ ಅಲ್ಲಿ ಬ್ಯಾಚುಲರ್ ಪಾರ್ಟಿ ಟ್ರೈಲರ್ ಅನ್ನ ನೋಡಬೇಕು ಅಂತ ಓಕೆ, ಬ್ಯಾಚುಲರ್ ಪಾರ್ಟಿ ಟ್ರೈಲರ್ ಪ್ಲೀಸ್. ಆಕ್ಚುಲಿ ಹೇಳ್ಬೇಕು ಅಂತಂದ್ರೆ ಮಜಾ, ವಾವ್. ಆಕ್ಟಿಂಗ್ ವಾವ್. ಟೋಟಲಿ ಹೇಳ್ಬೇಕು ಅಂದ್ರೆ ಜಸ್ಟ್ ಲುಕಿಂಗ್ ಲೈಕ್ ಒಂದೇ ನಿಮಿಷ, ನನಗೆ ಎಲ್ಲ ಖುಷಿ ಆಯ್ತು, ಒಂದೇ ಒಂದು ಬಹಳ ಬೇಜಾರಾಯ್ತು. ಬೇರೆ ಒಬ್ರು ಕಷ್ಟದಲ್ಲಿ ನೋಡ್ಕೊಂಡು ನನ್ನ ಕೈಲಿ ನಾನು ಯಾವುದೇ ಕಾರಣಕ್ಕೂ ಸುಮ್ಮನಿರಕ್ಕಾಗಲ್ಲ. ತಗೊಂಬಂದ್ರ ಅವ್ರೊಬ್ರಿಗೆ ಗಿಫ್ಟಾ? ಹೌದು, ನಂಗೆ ಇವರು ಆಕ್ಟ್ ಮಾಡಿದ್ದಾರೆ ಸಿನಿಮಾದಲ್ಲಿ. ತಗೊಳ್ಳಿ. ಇಬ್ರಿಗೂ ಸೇರಿನಾ? ಇಲ್ಲ, ಇದು ನಿಮಗಿದು ನನ್ನ ಕಡೆಯಿಂದ. ನಾನು ಆ ದುಃಖ ಎತ್ತಿ ತೋರಿಸ್ಬೇಕು. ಚಡ್ಡಿ ಇಲ್ದೆ ಮಲಗಿದ್ರಲ್ಲ ಅಲ್ಲಿ, ಚಡ್ಡಿ ಇಲ್ದೆ ಆಚೆ ಬರ್ತೀರಾ ಪಾಪ. ಅವ್ರು ಯಾರೋ ಬಾಗ್ಲತ್ರ ನೋಡಿ ಗಾಬರಿ ಬಿದ್ದೋಗ್ಬಿಟ್ಟ. ಇನ್ಮೇಲೆ ಯಾರು ಗಾಬರಿ ಬಿಡ್ಬಿಡಿ. ಯೋಗಿ ಅವ್ರಿಗೆ ಜೋಡಿ ನಂಬರ್ 1 ಶೋಲಿ ಚಡ್ಡಿ ಕೊಡ್ತಾ ಇದೀವಿ, ಅದನ್ನ ಅವ್ರು ಇಲ್ಲೇ ಹಾಕೊಂಡಿದ್ದಾರೆ. ತುಂಬಾ ದಿವಸದ ಆಸೆ ಪೂರೈಸಿದ ಯೋಗಿ ಚಡ್ಡಿ ಹಾಕೊಂಡ ವಿತ್ ಲಾಡಿ. ಈಗ ನೀವು ಬೆಡ್ಶೀಟ್ ಎತ್ ನೋಡ್ಬೋದು ಧೈರ್ಯವಾಗಿ. ಬಟ್ ಟ್ರೈಲರ್ ಮಾತ್ರ ತುಂಬಾ ಡಿಫ್ರೆಂಟ್ ಆಗಿದೆ, ಸಖತ್ತಾಗಿದೆ. ಆಮೇಲೆ ಮದುವೆ ಆಗಿ ಸಂಸಾರನೂ ಪ್ರೀತಿಸ್ತಾ ನಿಜವಾಗ್ಲೂ ಬ್ಯಾಚುಲರ್ ಪಾರ್ಟಿನ ಎಂಜಾಯ್ ಮಾಡೋರು ಅಂದ್ರೆ ಇಡೀ ಇಂಡಸ್ಟ್ರಿಯಲ್ಲಿ ಇವರಿಬ್ರೆ. ನೀವಿಬ್ರು ಮೊದಲನೇ ಸರ್ತಿ ಒಟ್ಟಿಗೆ ಸೇರಿ ಸಿನಿಮಾದಲ್ಲಿ ಮಾಡಿದ್ದೀರಿ ಅಲ್ವಾ? ಸೊ ಖುಷಿ ಆಗತ್ತೆ. ಐ ಲುಕ್ ಫಾರ್ವರ್ಡ್ ಟು ವಾಚಿಂಗ್ ಯುವರ್ ಫಿಲ್ಮ್. ಗಾಡ್ ಬ್ಲೆಸ್. ಥ್ಯಾಂಕ್ ಯು ಸೋ ಮಚ್ ಮಾಲ್ವಿಕಾ. ಥ್ಯಾಂಕ್ ಯು. ಅಂಡ್ ದಿಗಿ ಅಂಡ್ ಯೋಗಿ ಅವರೇ, ನಮ್ಮ ವೇದಿಕೆಯಲ್ಲಿ ಇವತ್ತು ನಮ್ಮ ನವ ಜೋಡಿಗಳು ತಮ್ಮ ತ್ಯಾಗದ ಕಥೆಗಳನ್ನೆಲ್ಲ ಹೇಳ್ತಾ ಬಂದಿದ್ದಾರೆ. ಸೊ ಆ ತ್ಯಾಗದ ಕಥೆಗಳ ಜೊತೆ ನಿಮ್ಮ ಸಿನಿಮಾ ಕಥೆ ಬಗ್ಗೆನೂ ಮಾತಾಡೋಣ, ಹಾಗೆ ನಿಮ್ಮ ಲೈಫ್ ಬಗ್ಗೆನೂ ಮಾತಾಡೋಣ. ಸೊ ನೀವು ನಮ್ಮ ಜೊತೆ ಇಲ್ಲೇ ಇರಬೇಕು ಅಂತ ಕೇಳ್ಕೊಳ್ತೀವಿ. ಥ್ಯಾಂಕ್ ಯು ಸೋ ಮಚ್. ಪ್ಲೀಸ್. ಪ್ರೀತಿಯೇ ಇವರ ಬದುಕಿನ ಇಂಧನ, ಪ್ರೇಮವೇ ಇವರ ಆತ್ಮದ ಬಂಧನ, ತ್ಯಾಗಕ್ಕೆ ಪ್ರತಿರೂಪಗಳೇ ಇವರು. ಸ್ವಾಗತಿಸಿ ಯಂಗ್ ಅಂಡ್ ಎನರ್ಜೆಟಿಕ್ ಜೋಡಿ ರಮೇಶ್ ಪಂಡಿತ್ ಸರ್ ಹಾಗೂ ಸುನೇತ್ರಾ ಪಂಡಿತ್ ಮೇಡಮ್. ಪಂಡಿತ್, ಸುನು ಏನೇನೋ ತ್ಯಾಗ ಮಾಡಿದ್ಯಾ ಇವತ್ತು. ಈ ಕ್ಷಣದಲ್ಲಿ ಒಂದು ತ್ಯಾಗ ಮಾಡ್ತೀಯಾ? ಏನೋ ಫಸ್ಟ್ ನಾನು ಮಾತಾಡ್ಬಿಡ್ತೀನಿ. ಆಯ್ತು. ಎಂತ ತ್ಯಾಗಮಯಿ ನೀನಲ್ವಾ? ಸಿಕ್ಕಾಪಟ್ಟೆ. 19 ವರ್ಷ ನಿನಗೆ ಮದುವೆ ಆದಾಗ, ನನಗೆ 35 ವರ್ಷ. ಇಷ್ಟು ಏಜ್ ಗ್ಯಾಪ್ ಇರೋನ್ನ ಮದುವೆ ಮಾಡ್ಕೊಳಕ್ ಒಪ್ಕೊಂಡು ತ್ಯಾಗ ಮಾಡಿದ್ಯಾ? ಏನ್ ಅನ್ನಿಸ್ತಾವಾಗ? ಅನ್ಸೋ ಮುಂಚೆ ಮದ್ವೆ ಆಗೋಗಿತ್ತು, ಸೊ ಅನ್ಸಕ್ ಅವಕಾಶ ಇರಲಿಲ್ಲ, ಗ್ಯಾಪೇ ಇರಲಿಲ್ಲ. ಆ ಟೈಮಲ್ಲಿ ನೀನು ಹೀರೋಯಿನ್ ಆಗಿ ತುಂಬಾ ಬ್ಯುಸಿ ಆಗಿದೆ. ಹೌದು, ಸುಮಾರು ಸೀರಿಯಲ್ಗಳಲ್ಲೇ ನೀನು ಬಾಣಂತಿ ಆಗಿದ್ದಾಗೂ ಕೂಡ ಡಬ್ಬಿಂಗ್ ಮಾಡ್ಕೊಂಡು ನೀನು ಬದುಕು ನಡೆಸ್ಕೊಂಡು ಹೋದೆ. ಆಮೇಲೆ ಆಕ್ಟ್ ಮಾಡೋ ಅಷ್ಟರಲ್ಲಿ ನಿನಗೆ ಸ್ವಲ್ಪ ಹೀರೋಯಿನ್ ಪಾತ್ರಗಳು ಮಾಡುವಂಥದ್ದು ಸಿಕ್ಲಿಲ್ಲ. ಮೇಲ್ಸ್ತರದ ಪಾತ್ರಗಳು ಅಂದ್ರೆ ಅತ್ತಿಗೆ, ಅಮ್ಮ, ಈ ತರದ ಪಾತ್ರಗಳು ಮಾಡ್ಕೊಂಡೇ ಬಂದೆ. ಈಗಲೂ ಆ ಥರ ಪಾತ್ರಗಳು ಮಾಡ್ತಿದ್ಯಾ? ನಿನ್ನ ತ್ಯಾಗದ ಮುಂದೆ ನನ್ನ ತ್ಯಾಗ ಏನೂ ಇಲ್ಲ ಅಂತ ನನ್ಗೆ ಅನಿಸ್ತಿದೆ ಸುನು. ನನ್ನ ತ್ಯಾಗದ ಬಗ್ಗೆ ನೀವು ಹೇಳ್ತಾ ಇದ್ರಿ. ಎಷ್ಟರ ಮಟ್ಟಿಗೆ ಅಂತಂದ್ರೆ 19ನೇ ವಯಸ್ಸಿನಲ್ಲಿ ನಾನು ಮದುವೆ ಮಾಡ್ಕೋಬೇಕಾ, ಸಿನಿಮಾಗೆ ಹೀರೋಯಿನ್ ಆಗಿ ಹೋಗ್ಬೇಕಾ ಅನ್ನೋ ಒಂದು ಡಿಸಿಷನ್ ನನ್ನ ಕಣ್ಣು ಮುಂದೆ. ನಿಮ್ಗೆ ನೆನಪಿದ್ಯಾ ಅದು? ಅದು ಒಂದು ತಮಿಳ್ ಸಿನಿಮಾ. ಈಗ ಈಸ್ ಎ ಸೂಪರ್ ಸ್ಟಾರ್ ನಾವು ತಮಿಳ್ ಇಂಡಸ್ಟ್ರಿ. ಅವ್ರ ಎದುರುಗಡೆ ನಾನು ಹೀರೋಯಿನ್ ಆಗಿ ಹೋಗ್ಬೇಕಾಗಿತ್ತು. ಸೆಲೆಕ್ಟ್ ಆಗಿದ್ದೆ, ಮಡ್ರಾಸ್ಗೆ ಹೋಗ್ಬೇಕಿತ್ತು ನಾನು ಶೂಟಿಂಗ್ಗೆ. ಮದುವೆ ಫಿಕ್ಸ್ ಆಗಿದೆ. ಸೊ ಇಟ್ ವಾಸ್ ಅ ಡಿಸಿಷನ್ ಮೇಕಿಂಗ್ ಫಾರ್ ಮೀ, ಹೀರೋಯಿನ್ ಆಗದ ಹೆಂಡತಿ ಆಗದ ಅಂತ. ಸೊ ಐ ಆಮ್ ವೆರಿ ಪ್ರೌಡ್ ಅಬೌಟ್ ಮೈ ಡಿಸಿಷನ್. ಸಿನಿಮಾ
ಒಂದು 2 ವರ್ಷ 3 ವರ್ಷ 4 ವರ್ಷ 5 ವರ್ಷ ನನಗೆ ಜೀವನ ಕೊಡ್ತಾ ಇತ್ತು. ನಾನು ಸಾಯೋವರೆಗೂ ನೀವು ಜೀವನ ಕೊಡ್ತೀರಾ, ಸೊ ಐ ಚೋಸ್ ಯು ಫಾರ್ ದ್ಯಾಟ್. ಒಂದು ಕಂಡೀಷನ್ ಇತ್ತು ನನ್ನ ಮದುವೆ ಆಗಕ್ಕೆ. ಒಂದೇ ಒಂದು ಕಂಡೀಷನ್ ಇದ್ದಿದ್ದು ನಂದು, ನಾನು ನಮ್ಮ ಅಪ್ಪ ಅಮ್ಮನ ಬಿಡಲ್ಲ, ನೀವು ನಿಮ್ಮ ಅಪ್ಪ ಅಮ್ಮ ಅಂತ ಒಪ್ಕೊಂಡ್ರೆ ಮಾತ್ರ ನಾನು ಮದುವೆ ಆಗ್ತೀನಿ ಅಂತ. ಸೊ ಅದಕ್ಕೆ ಅವ್ರ ಅಮ್ಮ ಮತ್ತೆ ಪಂಡಿತ್ ಹೇಳಿದ್ ಒಂದೇ ಮಾತು, ನಮ್ಮ ಮನೆಗೆ ಬಾಮ್ಮ ಸಾಕು, ಇಷ್ಟೇ ಹೇಳಿದ್ದವರು. ಸೊ ನೀವು ಒಂದು ಆ ಮೇಲ್ ಈಗೋನ ತ್ಯಾಗ ಮಾಡಿ, ಅಂದರೆ ಆ ಹೊಸದಾಗಿ, ಬಿಕಾಸ್ ಅಲ್ಲಿ ತನಕ ನಮಗೆ ಒಂದು 7 ವರ್ಷ ತುಂಬ ಜವಾಬ್ದಾರಿ ಇತ್ತು. 7 ವರ್ಷ ಆದಮೇಲೆ ನಾವಿಬ್ಬರು ಒಂದು ಸ್ವಲ್ಪ ಸಡನ್ನಾಗಿ ಫ್ರೀ ಆಗಿಬಿಟ್ವಿ. ಆ ಒಂದು ಕಂಫರ್ಟ್ ಝೋನ್ನ ಬಿಟ್ಕೊಟ್ಟಿದ್ದೀರಾ ನಮ್ಮ ತಂದೆ ತಾಯಿಗೋಸ್ಕರ. ನಾವೆಲ್ಲ ಇವಾಗ ಒಟ್ಟಿಗೆ ಇರ್ತೀವಿ. ಬಹುಶಃ ಅದನ್ನ ಅವ್ರಿಲ್ಲ ಅನ್ನೋ ಕಲ್ಪನೆ ಕೂಡ ನಮ್ಮಿಬ್ಬರಿಂದ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ನಾನು ಅನ್ಕೋತೀನಿ. ಶ್ರೇಯಾ ಆದ್ಮೇಲೂ ಒಂದು 2 ವರ್ಷ ಆಗಿತ್ತು ಶ್ರೇಯಂಗೆ. ಅಗೇನ್ ಐ ಬಿಕೇಮ್ ಪ್ರೆಗ್ನೆಂಟ್. ವೆರಿ ಬ್ಯಾಡ್ ಕಂಡೀಷನ್, ಆಸ್ ಯು ಸೆಡ್, ಕಮ್ಮಿ ಕೆಲಸ ಇರೋದ್ರಿಂದ. ಅವಾಗ ನಾನು ಪಂಡಿತ್ ಕೂತ್ಕೊಂಡು ಡಿಸ್ಕಸ್ ಮಾಡಿದ್ವಿ, ತುಂಬ ಕಷ್ಟ ಆಗ್ತಿದೆಯಲ್ಲ, ಏನು ಮಾಡೋದು, ಆಲ್ರೆಡಿ ಒಂದು ಮಗು ಇದೆ. ಸೊ ಐ ಟೋಲ್ಡ್ ಹಿಮ್, ಇಲ್ಲ ವಿಲ್ ತೆಗೆಸ್ಬಿಡೋಣಮ್ಮ, ಮತ್ತು ಇದು ಇನ್ನೊಂದಾದರೆ ಮತ್ತೆ ಅಫ್ಕೋರ್ಸ್ ಅದು ಬೆಳೀತಾ ಇತ್ತು. ಇವಾಗ ಫಸ್ಟ್ ಕ್ಲಾಸಾಗಿ ಇಬ್ಬರು ಆಗಿರ್ತಾ ಇದ್ರು. ಬಟ್ ಆ ಟೈಮಲ್ಲಿ ವೆನ್ ವಿ ಬೋತ್ ಡಿಸ್ಕಸ್ಡ್, ನನ್ನ ಡಿಸಿಷನ್ನ ಅವರು ಗೌರವಿಸಿದರು. ಅಂದರೆ ಇನ್ನೊಂದು ಮಗುಗೆ ತಂದೆ ಆಗುವಂಥ ಒಂದು ಅವಕಾಶನ ಐ ಥಿಂಕ್ ಐ ಆಮ್ ದ ಕಲ್ಪ್ರಿಟ್. ನಾನು ಮೋಸ ಮಾಡಿದೆ ಅಂತ ಅನಿಸ್ತಾ ಇದೆ. ಅದನ್ನು ನೀವು ಅಂದರೆ ನನ್ನ ಡಿಸಿಷನ್ಗೆ ವ್ಯಾಲ್ಯೂ ಕೊಟ್ಟು ನೀವು ತ್ಯಾಗ ಮಾಡಿದ್ರಿ ಅಂತ ನನಗನ್ಸುತ್ತೆ. ಸೊ ಐ ಆಮ್ ಸಾರಿ. ನನಗೆ ತುಂಬ ಆಸೆ ಇತ್ತು ಜೋಡಿ ನಂಬರ್ 1. ಪಾಪ ಲಾಸ್ಟ್ ಟೈಮ್ ಕೇಳಿದಾಗಲೂ ಐ ಕುಡಂಟ್ ಕಮ್. ಈ ಸತಿ ಕೇಳಿದಾಗಲೂ ನಾನು ಏನು ಮಾಡೋದು ಅಂತ ಅನ್ಕೊಳ್ತಾ ಇದೆ. ಅಷ್ಟೊತ್ತಿಗೆ ಪಂಡಿತು ಇಲ್ಲ ವಿಲ್ ಗೋ, ವಿಲ್ ಎಂಜಾಯ್, ವಿಲ್ ಫ್ರೀಕ್ ಔಟ್, ಮಜ್ಜಾ ಮಾಡೋಣ ನಡಿಯಮ್ಮ ಅಂತ ಹೇಳಿದ್ರು. ಸೊ ಆ ಒಂದು ವಯಸ್ಸಿನ ಒಂದು ಇದು ಬಿಟ್ಟು ಅವರು ನನ್ನ ವಯಸ್ಸಿಗೆ ಇಳಿದು ತ್ಯಾಗ ಮಾಡಿದ್ದೀರಾ. ಸೊ ಥ್ಯಾಂಕ್ ಯು ಫಾರ್ ದ್ಯಾಟ್. ಎಸ್, ಇದೊಂದು ತ್ಯಾಗ. ಹಾಗೆ ಇರಿ ಒಂದು ನಿಮಿಷ, ನಾನೇನೋ ಮಾಡಬೇಕು ಒಂದು ನಿಮಿಷ. ಎಸ್ ಪಂಡಿತ್, ಏನಮ್ಮ ಯೋಚಿಸುತ್ತಿದೆ ಗಂಡ ಎಂದರೇನು ಎಂದು. ಗಂಡ ಶಬ್ದದ ಅರ್ಥ ತಿಳಿಯದ ವಯಸ್ಸಿನಲ್ಲಿ ಜೀವನ ಪೂರ್ತಿ ಅವನ ಜೊತೆ ಕಳೆಯಬೇಕನ್ನೋ ಆತಂಕದಲ್ಲಿ ಭಯಭೀತಳಾಗಿದ್ದೆ. ಹೇಗೆ ಕಳೆಯುವುದು ಇಡೀ ಜೀವನ ಮದುವೆ ಎಂಬ ಬಂಧನದಲ್ಲಿ? ಮುಳುಗಿ ಹೋದೆ ತಂದೆ ತಾಯಿಯರ ಪ್ರೀತಿಯಲ್ಲಿ. ದೂರಕ್ಕೂ ಕಲ್ಪನೆ ಇರಲಿಲ್ಲ ನನ್ನ ಕನಸಿನಲ್ಲಿ. ಆಗ ಬಿದ್ದೆ ಪಂಡಿತ್ ಎಂಬ ಪವಿತ್ರ ಲೋಕದಲ್ಲಿ. ಪ್ರೀತಿ ಎಂಬುದು ಸುಂದರ, ಏಕೆಂದರೆ ಒಂದು ಹೃದಯ ಇನ್ನೊಂದು ಹೃದಯವನ್ನು ಬಂಧಿಸುತ್ತದೆ. ಸ್ನೇಹ ಎಂಬುದು ಅದ್ಭುತ, ಏಕೆಂದರೆ ಒಂದು ಹೃದಯ ಇನ್ನೊಂದು ಹೃದಯನ್ನು ರಕ್ಷಿಸುತ್ತದೆ. ಪಂಡಿತ್ ಅಂದರೆ ಪ್ರೀತಿ ಹಾಗೂ ಸ್ನೇಹ, ಏಕೆಂದರೆ ನಂಬಿಕೆಯನ್ನು ನಂಬಿಕೆಯಿಂದ ಕಾಪಾಡುತ್ತಾರೆ. ಧನ್ಯವಾದಗಳು, ನೀವು ಬಂದಿರಿ ನನ್ನ ಜೀವನದಲ್ಲಿ. ಇಂತಿ ನಿಮ್ಮ ಸುನು. ನೀನು ಬರೀ ಹಾಡು ಮಾತ್ರ ಹಾಡ್ತೀಯ ಅನ್ಕೊಂಡಿದ್ದೆ, ಎಲ್ಲ ಬರೀ ಅನ್ಕೊಂಡಿರಲಿಲ್ಲ ಸುನೇತ್ರ. ನಾನು ಹಾಡ್ಲಾ? ಹಾಡಿ ಹಾಡಿ ಹಾಡಿ. ಬಂದಾನೋ ಬಂದ ಸವಾರ, ಯಾವ ಊರಿನ ಸರದಾರ. ಬಂದಾನೋ ಬಂದ ಸವಾರ, ಯಾವ ಊರಿನ ಸವಾರ. ನೀವು ತುಂಬ ವಿಶ್ವಾಸನ ಪ್ರೀತಿನ ಇನ್ವೆಸ್ಟ್ ಮಾಡಿದ್ದೀರಾ ಅನ್ಸುತ್ತೆ ನಿಮ್ಮ ದಾಂಪತ್ಯದಲ್ಲಿ. ಅದು ಇಷ್ಟು ಅದನ್ನ ಗಟ್ಟಿಯಾಗಿಸಿದೆ. ಅಭಿನಂದನೆಗಳು ಇಬ್ಬರಿಗೂ. ತುಂಬ ಖುಷಿ ಆಯ್ತು. ಪ್ರೇಮವರೇ, ನಿಮ್ಮ ಮಾತು. ಎಲ್ಲ ಜೋಡಿಗಳಿಗೂ ಸಂಬಂಧಪಟ್ಟಿದ್ದು ಅಂಡ್ ಜೋಡಿ ನಂಬರ್ 1 ನೋಡ್ತಾ ಇರ್ತಕ್ಕಂಥ ಎಲ್ಲ ಜೋಡಿಗಳಿಗೂ ಕೇಳಬೇಕಾದಂಥ ವಿಷಯ, ಲೈಫಲ್ಲಿ ನೀವೇನು ತ್ಯಾಗ ಮಾಡ್ತೀರೋ ಇಲ್ಲ ಗೊತ್ತಿಲ್ಲ, ದಯವಿಟ್ಟು ಈಗೋ ಅನ್ನೋದನ್ನ ಒಂದು ತ್ಯಾಗ ಮಾಡಿ. ಬದುಕು ತುಂಬ ಸುಂದರವಾಗಿರುತ್ತೆ. ವೆರಿ ವೆಲ್ ಸೆಡ್. ಅವರಿಬ್ಬರ ಮಧ್ಯದಲ್ಲಿ 100% ಈಗೋ ಅನ್ನೋದಿಲ್ಲ. ಸೊ ಹಾಗಾಗಿ ಕಷ್ಟನೋ ಸುಖನೋ ಸೋಲೋ ಗೆಲುವೋ ಇಲ್ಲಿವರೆಗೂ 28 ವರ್ಷ ಆರಾಮಾಗಿ ನಡ್ಕೊಂಬಂದಿದೆ. ಅಂದರೆ ಬಿಕಾಸ್ ಆಫ್ ಅವರಿಬ್ಬರ ಮಧ್ಯದಲ್ಲಿ ಈಗೋ ಇಲ್ಲ. ಇಬ್ಬರ ಮಧ್ಯದಲ್ಲಿ ಯಾರಿಗೋ ಒಬ್ಬರು ಈಗೋ ಇದ್ದಿದ್ರು ಈ ಸಂಸಾರ ಇಲ್ಲಿವರೆಗೂ ಬರ್ತಾರೆ ಆಗ್ತಿರ್ಲಿಲ್ಲ ಸರ್. 100% ಆಗ್ತಿರ್ಲಿಲ್ಲ. ಆಮೇಲೆ ಸಂಬಂಧಗಳು ತಾನಾಗೆ ಸಾಯಲ್ವಂತೆ ಸರ್. ಅಹಂಕಾರ ಅಹಂನಿಂದ ಸಾಯುತ್ತೆ. ಅಹಂಕಾರ ಆ ಕ್ಷಣಕ್ಕೆ ನಮ್ಗೆ ಉತ್ತೇಜನ ಕೊಡುತ್ತೆ, ಮುಂದಕ್ಕೆ ಅದೇ ನಮ್ಮನ್ನು ನಾಶ ಮಾಡ್ತಾ ಹೋಗ್ಬಿಡುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ನಮ್ಮ ಜೋಡಿ ನಂಬರ್ 1 ವೇದಿಕೆಗೆ ನೀವಿಬ್ಬರು ಬಂದಿದ್ದಕ್ಕೆ ನಮಗೆ ಬಹಳಷ್ಟು ಖುಷಿ ಇದೆ. ಥ್ಯಾಂಕ್ ಯು. ತುಂಬಾ ಖುಷಿ ಸರ್. ಸೊ ಥ್ಯಾಂಕ್ ಯು. ಎಸ್, ಆ್ಯಂಡ್
ಯೋಗಿ ಅವರೇ, ದಿಗಿ ಅವರೇ, ಬ್ಯಾಚುಲರ್ ಪಾರ್ಟಿಲಿ ಸುನಮ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅಲ್ಲಿ ಯಾರ್ ಕಾಂಬಿನೇಷನ್ ಅಲ್ಲಿ ಇದ್ದಿದ್ದು? ನನ್ ಜೊತೆ. ಹೌದಾ? ಅದ್ರ ಎಕ್ಸ್ಪೀರಿಯನ್ಸ್ ಒಂಚೂರು ಹಂಚ್ಕೋಬೋದಾ? ತುಂಬಾ ಚೆನ್ನಾಗಿತ್ತು. ಇದ್ರ ಹಿಂದೆನೂ ಕೂಡ ನಾವು ಒಂದು ಸಿನಿಮಾನ ಮಾಡಿದ್ವಿ. ಬಟ್ ಈ ಸಿನಿಮಾದಲ್ಲಿ ಒಂದು ಸಾಂಗ್ ಅಲ್ಲಿ ಬರ್ತಾರೆ, ಬಟ್ ಅದರಲ್ಲಿ ಆದ್ರೂ ಒಂದು ನಕ್ಸೆ ಹೋಗ್ತಾರೆ. ಸೊ ತುಂಬಾ ಚೆನ್ನಾಗಿದೆ. ನಿಮ್ಮ ಜೋಡಿ ಕೂಡ ಅಷ್ಟೇ ಚೆನ್ನಾಗಿದೆ. ಅಂದ್ರೆ ಇದ್ರಲ್ಲಿ ನಾನು ನೋಡಿದ್ದು ನಿಮ್ಮಿಬ್ಬರಲ್ಲಿ ಒಂದು ಆ ಇಂಪರ್ಫೆಕ್ಷನ್ ಅಲ್ಲಿ ಒಂದು ಪರ್ಫೆಕ್ಷನ್ ಇದೆ. ಸೊ ಅದು ಆ ಏಜ್ ಗ್ಯಾಪ್ ಇರ್ಬೋದು, ಅದರಲ್ಲೆಲ್ಲ ಒಂದು ಸ್ವಲ್ಪ ಇಂಪರ್ಫೆಕ್ಷನ್ ಇದ್ರು. ನಿಮ್ಮ ಜೋಡಿಲಿ ಒಂದು ಪರ್ಫೆಕ್ಷನ್ ಇದೆ. ತುಂಬಾ ಖುಷಿ ಆಯ್ತು. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಏನ್ ಹೇಳ್ತೀರಾ ಯೋಗಿ? ಇಲ್ಲ, ಡೆಫಿನೆಟ್ಲಿ ಈಗೋ ಇದ್ರೆ ಮದುವೆ ಅಂತಾನೆಲ್ಲ ಯಾವುದೇ ಒಂದು ರಿಲೇಷನ್ಶಿಪ್ನು ಮೈಂಟೈನ್ ಮಾಡೋಕ್ಕಾಗಲ್ಲ. ನನಗೆ ಅನ್ಸಿದ್ದು ಇವತ್ತೇನಂದರೆ, ನಾನು ಮದುವೆ ಆಗಬೇಕು, ನಾನು ಒಬ್ಬ ತಂದೆ ಆಗಬೇಕು ಅಂತೆಲ್ಲ ನನಗೆ ಆಸೆ ಹುಟ್ಟಿದ್ದು ನಮ್ಮ ಅಪ್ಪ ಅಮ್ಮನ್ನ ನೋಡಿ ನನಗೆ. ಯಾಕಂದರೆ ನಮ್ಮ ತಂದೆ ನಮ್ಮನ್ನು ಬೆಳೆಸಿದ ರೀತಿ ಇರ್ಬೋದು, ನಮ್ಮ ತಾಯಿ ನನ್ನ ನೋಡ್ಕೊಂಡಿದ್ದಿರ್ಬೋದು, ಇದೆಲ್ಲ ನೋಡಿ ನನಗೂ ಆ ಒಂದು ಜಾಗದಲ್ಲಿ ನಿಂತು ಆ ಒಂದು ಫೀಲ್ನ ಅನುಭವಿಸ್ಬೇಕು ಅನ್ನೋದು ತುಂಬ ಆಸೆ ಇತ್ತು. ಹಂಗಾಗಿ ಮದುವೆ ಆದೆ ನಾನು. ಒಂದೊಳ್ಳೆ ವೈಫ್, ಒಳ್ಳೆ ಮಗು ಎಲ್ಲ ಆಯಿತು. ನನಗೆ ಇನ್ನೊಂದು ಇನ್ಸ್ಪಿರೇಷನ್ ನಮ್ಮ ಅಪ್ಪ ಅಮ್ಮ ಆದಮೇಲೆ ಇವರಿಬ್ಬರು ಮಾತು ಕೇಳಿ ಇವತ್ತು ನನಗೆ ಇನ್ನೂ ತುಂಬ ಚೆನ್ನಾಗಿ ಜೀವನ ಮಾಡ್ಬೋದು ನಾವು. ಅದನ್ನು ಕಲಿತೆ ನಾನು ನಿಮ್ಮ ಇಬ್ಬರ ಲೈಫಲ್ಲಿ ನೀವು ಶೇರ್ ಮಾಡಿದಂಥ ಒಂದಷ್ಟು ಎಕ್ಸ್ಪೀರಿಯನ್ಸ್ಗಳು. ತುಂಬ ಖುಷಿ ಆಯಿತು. ಆ್ಯಂಡ್ ಹ್ಯಾಪಿ ವೈಫ್ ಹ್ಯಾಪಿ ಲೈಫ್. ಸೊ ಚೆನ್ನಾಗಿರುತ್ತೆ ಹಂಗೆ. ಸೊ ಪ್ರೇಮ ಬರಹದಲ್ಲಿ ನೀವು ಏನನ್ನ ಬರ್ದು ಸ್ಯಾಕ್ರಿಫೈಸ್ ಮಾಡ್ತಿದ್ದೀರಾ? ಅವ್ರಿಗೆ ಏನನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದೀರಾ? ನೀವು ಮಾತ್ರ ನನ್ನ ಜೀವನದಲ್ಲಿ ಲೈಫ್ ಪಾರ್ಟ್ನರ್, ಇನ್ನು ಯಾರೂ ಇಲ್ಲ ಎಂದೆಂದಿಗೂ. ಲವ್, ಸುನೇತ್ರ. ಅಂದರೆ ಗಾಡ್ ಫಾರ್ಬಿಡನ್, ಯಾರಿಗೂ ಏನೂ ಆಗದಿರಲಿ, ಎಲ್ಲರೂ ಸಂತೋಷವಾಗಿದ್ವಿ. ನನಗಿಂತ ಮುಂಚೆ ಪಂಡಿತೇನಾರು ಇಫ್ ಈಸ್ ಲಿವಿಂಗ್ ಮೀ ಬಿಫೋರ್ ಮೀ, ಐ ಥಿಂಕ್ ಐ ವಿಲ್ ನಾಟ್ ರೀಮ್ಯಾರಿ. ಐ ವಿಲ್ ನಾಟ್ ಹ್ಯಾವ್ ಅ ಲೈಫ್ ಪಾರ್ಟ್ನರ್ ಇನ್ ಮೈ ಲೈಫ್. ಮುಂದಿನ ಜನ್ಮದ ಬಗ್ಗೆ ನನಗೇನು ನಂಬಿಕೆ ಇಲ್ಲ. ಈ ಜನ್ಮ ನಾವು ಕಳೆದ್ರೇ ಒಂದು ಬ್ಲೆಸ್ಸಿಂಗು ಮತ್ತು ಒಂದು ದೊಡ್ಡ ಟಾಸ್ಕು. ನೋ ಒನ್ ಎಲ್ಸ್ ದ್ಯಾನ್ ಪಂಡಿತ್. ಸುಂದರವಾದ ಕಣ್ಣುಗಳುಳ್ಳ, ಸುಂದರವಾದ ನೇತ್ರಗಳುಳ್ಳ ಸುನೇತ್ರಳ ಮುಖದಲ್ಲಿ ಸುಂದರವಾದ ನಗು ಆರದಿರುವ ಹಾಗೆ ಬಾಳುವುದು ನನ್ನ ಕರ್ತವ್ಯ. ನಾನು ಸುನೇತ್ರಾ ಪಂಡಿತ್. ನಾನು ರಮೇಶ್ ಪಂಡಿತ್. ನಮ್ಮ ಒಡನಾಟ ನಿಮಗೆ ಮೆಚ್ಚುಗೆ ಆದಲ್ಲಿ RASU ಅಂತ ಟೈಪ್ ಮಾಡಿ 57575ಗೆ ಮೆಸೇಜ್ ಮಾಡಿ. ಪ್ಲೀಸ್ ವೋಟ್ ಮಾಡಿ. ಥ್ಯಾಂಕ್ ಯು. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಒಳ್ಳೆಯ ಸದಾವಕಾಶ ಕೂಡಿ ಬಂದಿದೆ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.moneyಗೆ ಸಂಪರ್ಕಿಸಿ. ಈಗ ಮತ್ತೊಂದು ಸುಂದರವಾದ ತ್ಯಾಗದ ಕಥೆಯನ್ನ ಕೇಳುವಂತ ಸಮಯ. ಸ್ವಾಗತಿಸಿ ದೇವ್ರಿದ್ದಾನೆ ಅಂತ ಹೇಳುವಂತ ಮಂಜು ಮಾಸ್ಟರ್ ಹಾಗೂ ಸೋ ಕ್ಯೂಟ್ ಅನುಷಾ. ಗುಡುಮ, ಹಾ ಬಬ್ಲುಮ್ಮ, ಹೇಗೆ ಸ್ಟಾರ್ಟ್ ಆಯ್ತಲ್ಲ ನಮ್ಮ ಜರ್ನಿ. ಅದು ನಿಜ. ನಿಂದೇ ಒಂದು ಪ್ರಪಂಚ, ನೊಂದೇ ಒಂದು ಪ್ರಪಂಚ. ಗೊತ್ತಿಲ್ದಂಗೆ ಒಂದಿನ ಸಿಗ್ತೀವಿ. ಆ ಸಿಕ್ಕಿದಾಗ ನಮ್ಮ ಪ್ರೀತಿ ಎಷ್ಟು ಸ್ಟ್ರಾಂಗ್ ಆಗುತ್ತಂದ್ರೆ, ನೀನು ನಿನ್ನ ಕಣ್ಣುಗಳಾಗಿರೋಂಥ ನಿನ್ನ ತಂದೆ ತಾಯಿ, ಆ ತಂದೆ ತಾಯಿನೇ ತ್ಯಾಗ ಮಾಡಿ ಈ ಕಡೆ ಪ್ರಪಂಚಕ್ಕೆ ಬರ್ತೀಯಾ? ನನ್ನ ತ್ಯಾಗ ಯಾವುದೂ ಇಲ್ಲ ನಿಮ್ಮ ತ್ಯಾಗದ ಮುಂದೆ. ಯಾಕೆಂದರೆ ನಾನು ನಂಬ್ಕೊಂಡಿರೋದೇನೆಂದರೆ, ಸ್ಟಾರ್ಟಿಂಗಿಂದ ಇವಾಗ ತನಕನೂ ಡೈಲಿ ನೀವು ಒಂದಲ್ಲ ಒಂದು ವಿಷಯದಲ್ಲಿ ತ್ಯಾಗ ಮಾಡ್ತಾನೆ ಇದ್ದೀರಾ. ನಿಮಗೆ ಹೆಲ್ದಿ ಫುಡ್ ತಿನ್ನಬೇಕು, ಜಿಮ್ಮಿಗೆ ಹೋಗಬೇಕು, ಆ ಥರ ಎಲ್ಲ ಒಂದು ಎಕ್ಸ್ಪೆಕ್ಟೇಷನ್ಸ್. ನಾನು ಅದನ್ನು ಇವತ್ತೇನು ಹೇಳಬೇಕಂತ ಇದ್ದೀನಿ ಅಂದರೆ, ಅಟ್ಲೀಸ್ಟ್ ಇನ್ಮೇಲಾದರೂ ನಾನು ಸ್ವಲ್ಪ ನಿಮಗೆ ನಿಮ್ಮ ಕರಿಯರ್ ವಿಷಯದಲ್ಲಿ ಸ್ವಲ್ಪ ಸಪೋರ್ಟ್ ಮಾಡಿಕೊಂಡು, ನಿಮ್ಗೆ ಡಯಟ್ ಫುಡ್ ಏನಿದೆಯೋ ಅದನ್ನು ನಾನು ಟ್ರೈ ಮಾಡಿಕೊಂಡು, ನಾವೊಂದು ಲೈಕ್ ಯುನೋ ನಿಮ್ಮ ಆಸೆಗಳೇನಿದೆಯೋ ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಹಾಗೆ ನಾನು ಗೊರಕೆ ಹೊಡೆಯೋದು ನಿನಗೆ ಅಷ್ಟು ಇಷ್ಟ ಆಗಲ್ಲ. ನೀನು ಯಾವಾಗಲೂ ಎದ್ದು ನೋಡ್ತಾ ಇರ್ತೀಯ ಗೊರಕೆ ಹೊಡಿಬೇಕಾದ್ರೆ. ನೀನು ಹೇಳ್ತೀಯ, ವಿಡಿಯೋ ಎಲ್ಲ ಮಾಡಿ ತೋರಿಸ್ತಾ ಇದ್ದೆ, ಬಟ್ ಅದನ್ನು ಕಂಟ್ರೋಲ್ ಮಾಡೋಕ್ಕಾಗಲ್ಲ.
ಬಟ್ ಹೋಗ್ತಾ ಹೋಗ್ತಾ ನೀನು ನನ್ನ ಜೊತೆ ಸೇರ್ಕೊಂಡು ಗೊರಕೆ ಹೊಡಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ಇವಾಗ. ನಾನು ಗೊರ್ಕ ಹೊಡ್ಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದೇನೋ ಅಪ್ಪ ಸವಾಸ ದೋಷ ಅಂತಾರಲ್ಲ, ಹಂಗೆ ಕಾಣಿಸುತ್ತೆ. ಅಯ್ಯೋ, ಆ ಗೊರ್ಕೆ ಅವ್ನು ಕೇಳಿದ್ರೆ ಅದು ಬೇರೆ ಬೇರೆ ಲೆವೆಲಲ್ಲಿ ಇರುತ್ತೆ. ಇಲ್ಲಿ ಸ್ಟಾರ್ಟ್ ಆಗುತ್ತೆ ಡೌನ್ ಲೆವೆಲಿಂದ, ಅದು ಹೋಗ್ತಾ 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 ಭೂಮಿ ಎಲ್ಲ ಶೇಕ್ ಆದಂಗೆ. ನಂಗೆ ಸ್ಟಾರ್ಟಿಂಗ್ ಎಲ್ಲ ಹಂಗೆ ಅನ್ನಿಸ್ತಾ ಇತ್ತು, ಯಾರಪ್ಪ ಅದು ಯಾರು ಅಂತ. ನೋಡಿದ್ರೆ ಇವರು ಬೇರೆ ಬೇರೆ. ಅದು ಗೊರ್ಕೆ ಹೊಡೆಯೋದು ಸರಿ, ಗೊರ್ಕೆಯಲ್ಲಿ ಮಾತಾಡೋದನ್ನ ನೋಡಿದ್ದೀರಾ ನೀವು? ಎಸ್ಪೆಷಲಿ DKD ಟೈಮಲ್ಲಿ ಮಲಗಿರ್ತಾರೆ. ಬಂತು 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 ಕಾನ್ಸೆಪ್ಟ್ ಬಂತು ಕಾನ್ಸೆಪ್ಟ್ ಬಂತು ಕಾನ್ಸೆಪ್ಟ್ ಬಂತು ಸ್ಟಾರ್ಟ್. ಕಾನ್ಸೆಪ್ಟ್ ಬಂತು, ಬರ್ಲಿ ಬಿಡಿ. ಕಾನ್ಸೆಪ್ಟ್ ಬಂದ್ರೆ ನನ್ನೇ ಅಂತ ಕೆಮಿಸ್ತೀರ ನೀವು. ಕಾನ್ಸೆಪ್ಟ್ ಬಂದ್ರೆ ಬರುತ್ತೆ. ಅಯ್ಯೋ, ಅದಾದ್ಮೇಲೆ ಅದು ಹಿಂಗ್ ಹೋಗುತ್ತಂತೆ, ಅದು ಹಂಗ್ ಹೋಗುತ್ತಂತೆ. ಇಲ್ಲ ಐ ಅಗ್ರಿ. ಯಾಕಂದ್ರೆ ನಾನು ಮರ್ತೋಗ್ಬಿಡ್ತೀನಿ. ಅಟ್ಲೀಸ್ಟ್ ನಿನ್ಗೆ ಹೇಳಿದ್ರೆ ನೀನ್ ಗ್ಯಾಪ್ ಉಸ್ತೀಯ ಅಂತ ಹೇಳ್ಬಿಟ್ಟು ನನ್ಗೆ ಬಂದಿದ ತಕ್ಷಣ ಅಲ್ಲ ರೀ, ಮಾತಾಡೋದಲ್ಲ. ಬೆಳಗ್ಗೆಯಿಂದ ರಾತ್ರಿ ತನಕ ನಿಮ್ ಜೊತೆನೇ ಇರ್ತೀನಲ್ಲ, ಅವಾಗ ಮಾತಾಡಿ. ರಾತ್ರಿ ಮಧ್ಯರಾತ್ರಿಯಲ್ಲಿ ಎದ್ಬಿಟ್ಟು ಯಾವ್ದೋ ಒಂದ್ ಕತೆ ಹೇಳಿದ್ರೆ ನನಗೇನ್ ಅರ್ಥ ಆಗ್ಬೇಕು? ಇದೆಲ್ಲ ರಾತ್ರಿ ಕತೆ. ಬೆಳಗಿನ ಕತೆ ನನ್ ಗಂಡ ಹೆಂಗೆ ಮೌನಾಚರಣೆ. ಮೌನ ಮೌನ ಮೌನ. ಆಮೇಲೆ ಆಮೇಲೆ ಏನಾದ್ರು ಮಾತಾಡಿ ಸರ್. ನಾನು ಏನು ಮಾತಾಡ್ಲಿ ಗುಡ್ಡು? ನಾನು ಏನು ಮಾತಾಡ್ಲಿ ಗುಡ್ಡು? ಅಯ್ಯೋ, ಅದೇ ಆಫ್ಟರ್ 9 PM ಕೇಳಿಬೇಕಾದ್ರೆ ಫುಲ್ ಎಕ್ಸಾಕ್ಟ್ಲಿ ಚೇಂಜ್ ಆಗ್ಬಿಟ್ಟಿದ್ದಾರೆ ನನ್ನ ಗಂಡ. ಅವಾಗ ಮಾತಾಡಬೇಡಿ ಆದ್ರೂ ಮಾತಾಡ್ತಾರೆ. ಬೆಳಗ್ಗೆ ಹೊತ್ತು ಮಾತಾಡಿ ಆದ್ರೂ ಮಾತಾಡಲ್ಲ. ಎಂತ ಕರ್ಮ ನಂದು ಅಂತ. ಅದಾದ್ಮೇಲೆ ಇನ್ನೊಂದಿದೆ, ಅವ್ರು ಮೌನವಾಗಿರ್ತಾರೆ. ನಾನೇನಾದ್ರು ಹೇಳಿದ್ರೆ ನಾನು ಇವಾಗ ಟೆನ್ಷನ್ ಅಲ್ಲಿ ಇದ್ದೀನಿ, ನಿನ್ಗೆ ಅರ್ಥ ಆಗಲ್ಲ ಅಂತ ಹೇಳೋದು. ನೋಡು ನೀನೇನಂದ್ರೆ ನಾನು ಜಾಸ್ತಿ ಸ್ಯಾಕ್ರಿಫೈಸ್ ಮಾಡಿದ್ದೀನಿ ಅಂತ ಹೇಳಿದೆ ನೀನು. ಬಟ್ ನಿಜ ಏನ್ ಗೊತ್ತಾ, ನೀನ್ ತುಂಬಾ ಸ್ಯಾಕ್ರಿಫೈಸ್ ಮಾಡಿ. ಸೊ ಇದು ನಿಜವಾದ ತ್ಯಾಗ ಅಂತ ನಾನು ಇಲ್ಲ. ಇದು ಏನ್ ಗೊತ್ತಾ, ಇಂಥದ್ರಲ್ಲೆಲ್ಲ ನನಗೆ ಮಜಾ ಸಿಗುತ್ತೆ, ಅದು ಬೇರೆ ಪ್ರಶ್ನೆ. ಮಜಾ ಸಿಗುತ್ತೆ ಅಂದ್ರೆ ತಾನೇ ನಾನು ಸುಮ್ಮನೆ ಇಷ್ಟು ದಿನ ಸುಮ್ಮನೆ ಜೀವನ ಮಾಡ್ತಿರೋದು. ಮತ್ತೆ ನಂಗೆ ತಲೆ ಕೆಟ್ಟಿದ್ಯಾ ಇಂಥವ್ರ ಜೊತೆ ಜೀವನ ಮಾಡಕ್ಕೆ? ನಮ್ಮ ಅಪ್ಪ ಅಮ್ಮ ಮನೆಗೆ ಹೋಗ್ತಾರೆ ಆಯ್ತಾ, ನಾನು ಆಕ್ಷನ್ ಜೊತೆ ತೋರಿಸ್ತೀನಿ. ನಮ್ಮ ಅಪ್ಪ ಅಮ್ಮ ಮನೇಲಿ ಹಿಂಗೆ ಹೋಗ್ತಾರೆ, ಹಿಂಗೆ ಹೋಗ್ತಾರೆ, ಹಿಂಗೆ ಹೋಗ್ತಾರೆ, ಹಿಂಗೆ ಹೋಗ್ತಾರೆ, ಹಿಂಗೆ ಅಂತಾರೆ. ಹಿಂಗೆ ಯೋಚನೆ ಮಾಡೋದು, ಫ್ಯಾನ್ ನೋಡೋದು, ಫ್ಯಾನಲ್ಲಿ ಮಾತಾಡೋ ಜನ ನೋಡಿದ್ದೀರ ನೀವು? ಮೀಟ್ ಮೈ ಹಸ್ಬೆಂಡ್, ನನ್ನ ಗಂಡ ಫ್ಯಾನಲ್ಲೂ ಮಾತಾಡ್ತಾರೆ. ನಾನು ಫ್ಯಾನ್ಸ್ ಹತ್ರ ಮಾತಾಡೋ ಜನ ನೋಡಿದ್ದೀನಿ. ಫ್ಯಾನ್ ಹತ್ರ ಮಾತಾಡ್ತಾರೆ ಈ ಜನ. ಇನ್ನು ಒಂದು 5 ವರ್ಷ ಬಿಟ್ರೆ ಇನ್ನೇನೇನು ಜೊತೆ ಮಾತಾಡ್ತಾರೋ, ಯಾವ್ಯಾವ ಜೊತೆ ಮಾತಾಡ್ತಾರೋ, ನಂಗೆ ಟೆನ್ಷನ್ ಆಗ್ಬಿಟ್ಟಿದೆ ಸರ್. ನಿಜವಾದ ತ್ಯಾಗ ನಿಂದೆ ಅನುಷ. ಈಗ ಹುಡುಗಿರಾದ್ರೆ ನಾವು ಮಿರರ್ ನೋಡ್ಕೊಂಡು ನಾನು ಚೆನ್ನಾಗಿದ್ದೀನಲ್ಲ, ಈ ತರ ನಾವು ಇದು ಸರಿನಾ, ಇದು ನಾವು ಮಾತಾಡ್ತೀವ ಕರೆಕ್ಟಾ? ಇದರಲ್ಲಿ ವಯಸ್ಸುವರ್ಜ ನನ್ನ ಗಂಡ ನಾನೇನು ಹ್ಯಾಂಡ್ಸಮ್ ಆಗಿದ್ದೀನಲ್ಲ, ನಾನೇನು ಸಕ್ಕದಾಗಿದ್ದೀನಲ್ಲ, ಇಲ್ಲಿದ್ದೀನಿ ತಾನೆ, ಕೇಳ್ಬೇಕಲ್ಲ ನಾನು ಚೆನ್ನಾಗಿದ್ದೀನ, ನಾನು ಸಕ್ಕದಾಗಿದ್ದೀನ ಅಂತ. ನನ್ನ ಬಿಟ್ಬಿಡೋದು, ಆ ಮಿರರ್ ಜೊತೆ ಮಾತಾಡೋದು. ನಾನು ಮತ್ತೆ ಹೇಳೋದು, ನೀನು ಸುಮ್ಮನೆ ವಟ ಅಂತ ಮಾತಾಡ್ತಾ ಇರ್ತೀಯ, ಮತ್ತೆ ಯಾರ ಹತ್ರ ಮಾತಾಡ್ಲಿ? ನಾನು ಅಷ್ಟೇ, ಇನ್ನು 5 ವರ್ಷದಲ್ಲಿ ನಾನು ಫ್ಯಾನ್ ಜೊತೆ, ಹಾಯ್ ಫ್ಯಾನ್ ಹೇಗಿದ್ಯಾ, ಹಾಯ್ ಮಂಚ ನೀನ್ ಹೇಗಿದ್ಯಾ, ಹಾಯ್ ಶೂಸ್, ಹಂಗೆ ನಾನು ನಿನ್ ಜೊತೆ ಮಾತಾಡದೆ ಅಲ್ವಾ? ನಾನು ನಿನ್ಗೋಸ್ಕರ ತ್ಯಾಗಗಳೇ ಮಾಡಿಲ್ವಾ? ಓ, ನಿಮ್ ತ್ಯಾಗಗಳು. ಆ ಓ ಅನ್ನೋದು ಒಂದ್ ಸ್ವಲ್ಪ ಚೆನ್ನಾಗಿ ಹೇಳಿದ್ರೆ ನನಗೂ ಖುಷಿ ಆಗುತ್ತೆ. ಈ ಗೋಡೆ ಮಧ್ಯೆ ಇರೋದ್ರಿಂದ ಅದು ಓ ಹೆಂಗಿದೆ ಅಂತಾನೆ ಗೊತ್ತಾಗ್ತಿಲ್ಲ ನನಗೆ ರಿಯಾಕ್ಷನ್. ಆದರೆ ಇದೆಲ್ಲ ಒಂದು ಕಡೆ ಆದರೆ ಇನ್ನೊಂದು ಹೇಳಲೇಬೇಕು ನಾನು ನನ್ನ ಗಂಡನ ಬಗ್ಗೆ. ಲೈಕ್ ಅವ್ರ ಕೈಯಲ್ಲಿ ತುಂಬ ಕಾಸಿರುತ್ತೆ ಆಯಿತಾ, ಏನೋ ಒಂದು ತೊಗೊಳಕ್ಕೆ ಅಂತ ಹೋಗ್ತೀವಿ. ನನ್ನ ಗಂಡ ಹೇಗೆ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗಿರುತ್ತೆ, ತುಂಬ ಅಂದರೆ ತುಂಬ ಇಷ್ಟ ಆಗಿರುತ್ತೆ. ಬಟ್ ರೇಟ್ ನೋಡ್ಬಿಟ್ಟು ಇದು ನನ್ನ ಹೆಂಡತಿಗೆ ಎಲ್ಲಾದರೂ ಯೂಸ್ ಆಗ್ಬೋದಲ್ಲ ಅನ್ನೋದು ತಲೆಯಲ್ಲಿ ಬಂದ್ಬಿಟ್ಟು ಅದನ್ನ ಅವ್ರು ತೊಗೊಳ್ಳೋದೇ ಇಲ್ಲ.
ನೀನ್ ಯಾವಾಗ ರೆಡಿ ಅಂತೀಯೋ ದೆನ್ ಓನ್ಲಿ ನಾವು ನಮ್ಮ ಲೈಫಲ್ಲಿ ಒಂದು ಸ್ಟೆಪ್ ಮುಂದೆ ಹೋಗೋಣ. ಬಟ್ ಆ ಆಸೆ ಅಂತೂ ಡೆಫಿನೆಟ್ಲಿ ಇದೆ. ಬಬ್ಲು, ಯು ಆರ್ ಜಸ್ಟ್ ಗ್ರೇಟ್ ಬಬ್ಲು. ಆ್ಯಕ್ಚುಲಿ ನಾನು ತುಂಬ ಲಕ್ಕಿ ಗುಡ್ಡು ಟು ಹ್ಯಾವ್ ಯು ಇನ್ ಮೈ ಲೈಫ್ ಆ್ಯಂಡ್ ಸ್ಟಿಲ್ ಮೈ ಲಾಸ್ಟ್ ಬ್ರೆತ್ ನಾನು ನಿನ್ನ ಇವಾಗ ಎಷ್ಟು ಲವ್ ಮಾಡ್ತಿದ್ದೀನೋ ಸಾಯೋವರೆಗೂ ನಾನು ನಿನ್ನ ಅಷ್ಟೇ ಲವ್ ಮಾಡ್ತೀನಿ ಗುಡ್ಡು. ಐ ಲವ್ ಯು ಗುಡ್ಡು ಮಾ. ಐ ಲವ್ ಯು ಟು ಬಬ್ಲು. ಹೀಗೆ ಕಥೆಯೊಂದು ಶುರುವಾಗಿದೆ. ನೀವು ಆ ಕಡೆ ಒಂದು ಭರತನಾಟ್ಯಂ ನಡೀತಾ ಇತ್ತು, ನೋಡ್ಬೇಕಿತ್ತು, ಸಾಧ್ಯವೇ ಇಲ್ಲ. ಅಯ್ಯೋಯ್ಯೋ, ಒಂದು ಇಮಿಟೇಟ್ ಮಾಡಿದ್ರು ನಿಮ್ಮನ್ನ. ಯೋಗಿ ಅವ್ರ ಈ ಹಾಡ್ ಯಾಕೆ ಹಾಕಿದ್ರು ಅಂತ ಗೊತ್ತಾ ನಿಮ್ಗೆ? ಎಲ್ಲಾ ಗಂಡಸ್ರಿಗೂ ಗೊತ್ತಿರುತ್ತೆ ಅದು. ಮದುವೆ ಆಗಿರೋರು ತುಂಬಾ ಚೆನ್ನಾಗಿ ಗೊತ್ತಿರತ್ತೆ. ಬಟ್ ಏನೇ ಮಾತಾಡಿರ್ಬೋದು, ಆದ್ರೆ ಇವತ್ತು ನಿಜವಾಗ್ಲೂ ಈ ಜೋಡಿಯ ನಿಜವಾದ ಒಂದು ಅಂತರಂಗವನ್ನ ನಾವೆಲ್ಲರೂ ನೋಡಿದ್ವಿ. ಪ್ರೇಮ್ ಅವರೇ, ಮನ್ಸು ಬಿಚ್ಚಿ ಮಾತಾಡ್ತೀನಿ ನಾನು. ಅದು ನಂಗೆ ತುಂಬ ಇಷ್ಟ ಆಗುತ್ತೆ. ಅವ್ನು ಮಾಡಿರೋ ತ್ಯಾಗನೂ ಇನ್ನು ತಮಾಷೆಯಲ್ಲಿ ಹೇಳೋದು ಇದೆಯಲ್ಲ, ಅದು ಬೇರೆ ನೆಕ್ಸ್ಟ್ ಲೆವೆಲ್ ಮೈಂಡ್ ಸೆಟ್ ಬೇಕು ಅದಕ್ಕೆ. ಇಬ್ಬರಿಗೂ ಒಳ್ಳೇದಾಗ್ಲಿ. ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು ಸೋ ಮಚ್ ಪ್ರೇಮ್ ಅವರೇ. ಮಾಲ್ವಿಕಮ್ಮ, ಒಟ್ಟು ಬಹಳ ವಿಶೇಷ ರೀ, ನಿಮ್ಮಿಬ್ರು ಜೋಡಿನೇ ಬಹಳ ವಿಶೇಷ. ಸ್ಯಾಕ್ರಿಫೈಸ್ ಇಸ್ ದ ಸಿಂಬಲ್ ಆಫ್ ಲವ್. ಸೊ ನೀವಿಬ್ರು ಸಿಂಬಲ್ಸ್ ಆಫ್ ಲವ್. ಥ್ಯಾಂಕ್ ಯು, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮಾಲ್ವಿಕಮ್ಮ. ಇವರಿಬ್ರು ನನ್ಗೆ ಭಾರಿ ಇಷ್ಟ. ನಂಗೆ ಮಂಜು ಪರಿಚಯ ಮುಂಚೆನೆ. ನಿಮ್ಮ ಮೇಡಮ್ ಅವ್ರ ಮಾತು ಕೇಳಿಸ್ಕೊಂಡು ಗುರು ನಾನು ಫ್ಯಾನ್ ಆಗ್ಬಿಟ್ಟೆ ಇವತ್ತು ಅವ್ರಿಗೆ. ಇಷ್ಟು ಮಾತಾಡ್ತಿದ್ರೆ ನೀವು ಮೌನವಾಗಿ ಇರಲೇಬೇಕು. ನಿಮ್ಮ ತ್ಯಾಗ ಏನು ಅಂದರೆ ಮೌನನೇ ನಿಮ್ಮ ತ್ಯಾಗ. ನಮ್ಮ ಬ್ಯಾಚುಲರ್ಸ್ ಪಾರ್ಟಿ ದಿಗಿಯೋರೆ, ಮನೇಲಿ ನೀವೆಂಗೆ, ಯಾರು ಕೋಪ? ನೀವು ಕೋಪನ ಮೇಡಮ್ ಕೋಪನ? ನೀವೇ ಗೆಸ್ ಮಾಡಿ ನೋಡೋಣ ಯಾರು ಇರ್ಬೋದು ಅಂತ. ನಾನು ಅದಕ್ಕೆ ಹೇಳ್ತಾ ಇದ್ದೆ, ಮಂಜು ಅವರು ನಾನು ಅಂದ್ರೆ ರಿಲೇಟ್ ಆಗ್ಬೋದು ಅವ್ರ ಜೊತೆ. ನಾನು ಏನಾದ್ರು ಇದೇ ಗೋಡೆಯಲ್ಲಿ ಐಂದ್ರಿತ ಆ ಕಡೆ ಕೂತು ನಾನು ಈ ಕಡೆ ಕೂತಿದ್ರೆ ಹಂಗೆ ಆಗಿರೋದು. ಮಂಜು ಅವ್ರ ತರನೇ ನಾನು ಸೈಲೆಂಟ್ ಆಗಿ ಏನೋ ಹೇಳಕ್ ಹೋಗ್ತಾ ಇದ್ದೆ, ಅಷ್ಟೊತ್ತಿಗೆ ಐಂದ್ರಿತ ಬಡ 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 ಅಂತ ಹೇಳ್ತಾ ಇರೋರು. ಒಟ್ನಲ್ಲಿ ನನ್ಗನ್ಸುತ್ತೆ ನೀವು ಕೂಡ ಈ ಕ್ಷಣ ನಿಮ್ಮ ಗಂಡ ಮಂಜು ಮಾಸ್ಟರ್ಗೋಸ್ಕರ ಪ್ರೇಮ ಬರಹ ಅಲ್ಲಿ ಹೋಗಿ ಬರ್ದು ಏನ್ ತ್ಯಾಗ ಮಾಡ್ತಿದ್ದೀರಾ ಅಥವಾ ಏನ್ ಪ್ರಾಮಿಸ್ ಮಾಡ್ತಿದ್ದೀರಾ ಅದನ್ನ ನೀವು ನಿಮ್ಮ ಗಂಡನ್ಗೆ ಗಿಫ್ಟ್ ಮಾಡ್ಬೋದು. ಏನೋ ಬರೀತಾ ಇರೋದು ಬಹಳ ಸೀಕ್ರೆಟ್ ಆಗಿದೆ ಶ್ವೇತು. ಹಾ, ಏನದು ತೋರಿಸ್ತಾನೆ ಇಲ್ಲ, ಅಷ್ಟೊಂದು ಸೀಕ್ರೆಟ್ ಆಗಿ ತರ್ತಾ ಇದಾರೆ. 1 + 1 = 3. I'm very happy. I'm happy for her, happy for our life, and thank you ಜೋಡಿ ನಂಬರ್ 1. ತುಂಬ ವಿಷಯಗಳು ಕಳಿಸ್ಕೊಟ್ಟಿದ್ದೀರಾ ಇಲ್ಲಿ. ಜೀವನ ಅಂದರೆ ಬರೀ ನಿಂದು ನಂದು ಅಲ್ಲ, ನಮ್ಮದೇ ಜೀವನ ಅಂತ ಹೇಳ್ಕೊಟ್ಟಿದ್ದೀರಾ ಇಲ್ಲಿ. ಒಂದಿಷ್ಟು ತಪ್ಪುಗಳು ನನ್ನ ಕಡೆ ತಿದ್ಕೊಳಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ ಇಲ್ಲಿ. ನಾನು ಒಂದು ಒಳ್ಳೆ ಗಂಡ ಆಗ್ಬೋದು ಅಂತ ಹೇಳ್ಕೊಟ್ಟಿದ್ದೀರಾ. ನಿಮ್ಗೆ ಗೊತ್ತಿಲ್ಲ, ನನಗೆ ಹೇಳ್ಕೊಟ್ಟಿದ್ದೀರಾ ನೀವಿಲ್ಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಪ್ರತಿಯೊಂದು ಜೋಡಿ ಪ್ರತಿಯೊಬ್ರು ಅವ್ರವ್ರ ಮಕ್ಕಳು ಬಗ್ಗೆ ಹೇಳಿದಾಗ ನನಗೆ ಇಲ್ಲ, ನಾವು ಒಂದು ಫ್ಯೂಚರ್ ಸ್ಟೆಪ್ಗೆ ಹೋಗ್ಬೇಕು. ಯಾಕಂದ್ರೆ ಮಂಜು ಯಾವಾಗಲೂ ನಂಬೋದು ಒಂದೇ, ನಮಗೆ ಮಗು ಆದ್ಮೇಲೆ ನನಗೆ ಇನ್ನೂ ಲೈಫಲ್ಲಿ ಸಕ್ಸಸ್ ಜಾಸ್ತಿ ಸಿಗುತ್ತೆ ಅನ್ನೋದು ಅದು ಯಾವಾಗಲೂ ನನಗೆ ಹೇಳ್ತಾ ಇದ್ರು. ಸೊ ಆ ನಂಬಿಕೆಗೆ ನಾನು ನಿಲ್ಲಬೇಕು ಅನ್ನೋದು ಆ ಧೈರ್ಯ ಮಾಡಿಕೊಟ್ಟಿದ್ದೆ ಈ ಜೋಡಿ ನಂಬರ್ 1 ಶೋ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇದು ನಮ್ಮ ಒಂದು 2024 ರೆಸಲ್ಯೂಷನ್ ಕೇಳಿದ್ರಲ್ಲ ಸರ್, ಸೊ ದಿಸ್ ಇಸ್ ದಿ 2024 ರೆಸಲ್ಯೂಷನ್ ಅಂತ. ಸೊ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನಾನು ಮಂಜು ಮಾಸ್ಟರ್. ನಾನು ಅನುಷಾ. ಈ ಪ್ರೀತಿಯ ಜೋಡಿ ನಿಮ್ಗೆ ಇಷ್ಟವಾಗಿದ್ದರೆ MAAN ಅಂತ ಟೈಪ್ ಮಾಡಿ 57575ಗೆ SMS ಮಾಡಿ. ಚಿನ್ನದ ಬೆಲೆ ಈಗ ಮುಗಿಲು ಮುಟ್ಟಿದ್ದು, ನಿಮ್ಮ ಚಿನ್ನವನ್ನ ಮಾರಲು ಒಳ್ಳೆಯ ಸದಾವಕಾಶ ಕೂಡಿ ಬಂದಿದೆ. ಹಿಂದೆ ನಿಮ್ಮ ಚಿನ್ನವನ್ನ ಗೌರವದಿಂದ ಮಾರಾಟ ಮಾಡಿ ನಿಮ್ಮ ಬ್ಯಾಂಕ್ ಖಾತೆಗೆ 30 ನಿಮಿಷಗಳಲ್ಲಿ ಹಣವನ್ನು ಪಡೆಯಿರಿ. ಹೆಚ್ಚಿನ ಮಾಹಿತಿಗಾಗಿ whitegold.money ಗೆ ಸಂಪರ್ಕಿಸಿ.
ಈ ಪ್ರೀತಿ ಪ್ರೇಮ ತ್ಯಾಗದ ಸುತ್ತು ಈಗ ಮುಗ್ದಿಲ್ಲ, ಇನ್ನು ನಾಳೆ ಕೂಡ ಬಾಕಿ ಇದೆ. ನಾಳಿನ ಸಂಚಿಕೆಯಲ್ಲಿ ಮತ್ತೆ ನಾವೆಲ್ಲರೂ ಈ ಸುತ್ತನ್ನ ನೋಡೋಣ ಅಂತ ಹೇಳ್ತಾ, ಇದು ಜೋಡಿ ನಂಬರ್ 1 ಸೀಸನ್ 2 ಕೋ ಪ್ರೆಸೆಂಟೆಡ್ ಬೈ ಏಷ್ಯನ್ ಪೇಂಟ್ಸ್, ಹಾರ್ಲಿಕ್ಸ್ ವುಮೆನ್ಸ್ ಪ್ಲಸ್, ಕೋ ಪವರ್ಡ್ ಬೈ ಗೋಲ್ಡ್ ವಿನ್ನರ್, ಸ್ಪೆಷಲ್ ಪಾರ್ಟ್ನರ್ ಅರುಣ್ ಐಸ್ ಕ್ರೀಮ್, ಡಿಜಿಟಲ್ ಸ್ಟ್ರೀಮಿಂಗ್ ಪಾರ್ಟ್ನರ್ ZEE5. ಮತ್ತೆ ನಾಳಿನ ಸಂಚಿಕೆಯಲ್ಲಿ ನಾನು ನಿಮ್ಮ ಪ್ರೀತಿಯ ಶ್ವೇತಾ ಚಂಗಪ್ಪ ಹಾಗೂ ನನ್ನ ಪ್ರೀತಿಯ ಕೋ ಹೋಸ್ಟ್ ಗುರಿ ಪ್ರತಾಪ್ ಅವರು ನಿಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ಕರ್ನಾಟಕ.